ಹಾಯ್ ಗಾಯ್ಸ್, ಗುಡ್ ಈವ್ನಿಂಗ್. ಟೈಮ್ ಬಂದು 7 ಗಂಟೆ. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಕಾಫಿ ಎಲ್ಲ ಆಯಿತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ, ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಹೊಸ ನ್ಯೂ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ, ಇದು ನನ್ನ ಧನುರ್ ಮಾಸ ಪೂಜೆ 12th ಡೇ ಕಂಪ್ಲೀಟ್. ಒಂದು ಮಂಡಲ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಖುಷಿ ಇದೆ. ನಾನು ಪೂಜೆಗಿಂತ ಮುಂಚೆನೇ ಪೀರಿಯಡ್ ಅಂಥದ್ದೆಲ್ಲ ಆಗಿದ್ದಂಥದ್ದು. ಸಿಕ್ಕಾಪಟ್ಟೆ ಚಳಿ ಇದೆ, ಕೋಲ್ಡ್ ಎಲ್ಲ ಆಯಿತು, ನೆಗಡಿ ಆಯಿತು, ಕೆಮ್ಮಾಯಿತು, ಜ್ವರ ಬಂತು. ತಣ್ಣೀರು ಸ್ನಾನ ಮಾಡಿ 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 ಇವಾಗ ಏನಪ್ಪ ರೆಡಿ ಆಗ್ತಾಯಿದ್ದೀನಿ ಅಂದರೆ ನ್ಯೂ ಇಯರ್ ಶಾಪಿಂಗ್. ಸೊ ಇನ್ 2-3 ಡೇಸ್ ಇದೆ. ಹೊಸ ವರ್ಷ 2025 ಮುಗಿದು 2025ಗೆ 26ಗೆ ಕಾಲು ಇಡ್ತಾ ಇದ್ದೀವಿ. ಎಲ್ರಿಗೂ ಹೊಸ ವರ್ಷ ಹೊಸ ಹರುಷ ತರಲಿ ಅಂತ ಹೇಳ್ತಾ, ಹೋಪ್ಫುಲಿ ಈ ವರ್ಷನಾದರೂ ನೀವೆಲ್ಲ ಅಂದ್ಕೊಂಡಿದ್ದಾಗಲಿ, ನಾನು ಅಂದ್ಕೊಂಡಿದ್ದಾಗಲಿ ಅಂತ ಹೇಳ್ತಾ, ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ನಿಮಗೂ ಕೂಡ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ. ಸೊ ಸಿಂಪಲ್ಲಾಗಿ ಶಾಪಿಂಗ್ ಹೋಗ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇದು ನನ್ನ ನ್ಯೂ ಇಯರ್ ಶಾಪಿಂಗ್ ವ್ಲಾಗ್ ಆಗಿರುತ್ತೆ. ನಿನ್ನೆಯಿಂದ ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಏನೇನಾಯಿತು ಏನು ಆಯಿತಾ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಆ್ಯಕ್ಚುಲಿ ನಾನಿವಾಗ ನನ್ನ ಮಗಂದು ಟ್ಯೂಷನಲ್ಲಿ ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು, PTM. ಅದನ್ನು ಅಟೆಂಡ್ ಮಾಡಿ ಬಂದು 5 ನಿಮಿಷ ಕೂತ್ಕೊಳ್ಳಿಲ್ಲ. ನನ್ನ ಮಕ್ಕಳು ಅರ್ಜೆಂಟ್ ಮಾಡ್ತಾಯಿದ್ದಾರೆ, ಬಾ ಮಮ್ಮಿ ಹೋಗೋಣ, ಬಾ ಮಮ್ಮಿ ಹೋಗೋಣ ಅಂತ. ಇವತ್ತು ಸ್ವೀಟ್ ಪೊಟ್ಯಾಟೋನ ಬೇಯಿಸಿದ್ದೆ ತಿನ್ನೋಣ ಅಂತ, ಅದನ್ನು ಕೂಡ ತಿನ್ನೋಕ್ಕಾಗಲಿಲ್ಲ. ನೋಡಿ, ಅರ್ಧಂಬರ್ಧ ತಿಂದಿಟ್ಟಿದ್ದಾರೆ. ಅಪ್ಪ ಮಗಳು ಸೇರಿಕೊಂಡು ನಾವು PTM ಮೀಟಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸೊ ಒಂದು ಕುಕ್ಕರ್ ಫುಲ್ಲು ಸ್ವೀಟ್ ಪೊಟ್ಯಾಟೋನ ಬೇಯಿಸಿಟ್ಟಿದ್ದೆ. ನೋಡಿ, ಕುಕ್ಕರ್ ಮುಚ್ಚಳನೂ ನೆಟ್ಟಿಗೆ ಹಾಕಿಲ್ಲ, ಹೆಂಗೆ ಬೇಕು ಹಂಗಂಗೆ ಹಾಕಿಟ್ಟಿದ್ದಾರೆ. ಸೊ ಬೆಳಗ್ಗೆಯಿಂದ ಏನೇನಾಯಿತು, ಬ್ರೇಕ್ಫಾಸ್ಟ್ ಏನು ಮಾಡಿದ್ದೆ ಎಲ್ಲ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಕೂಡ ಸಿಟಿಗೆ ಹೋಗ್ತೀವಿ. ನಿಮಗೂ ಕೂಡ ನಾನು ಏನು ತಗೋತೀನಿ ಏನು ಇತ್ತಾ ಎಲ್ಲನೂ ಅಪ್ಡೇಟ್ ಮಾಡ್ತೀನಿ. ನಂಗೆ ನಿದ್ರೆ ಮಾಡಿದ್ರೆ ಸಾಕು ಅನ್ನಂಗೆ ಆಗಿದೆ. ಇವತ್ತು ನನ್ನ ಪೂಜೆ ಕಂಪ್ಲೀಟ್ ಆಯಿತು. ಬಟ್ ನನ್ನ ಮಕ್ಕಳು ಬಿಡ್ತಾ ಇಲ್ಲ, ನಾಳೆಯಿಂದ ಅವ್ರಿಗೆಲ್ಲ ಟೆಸ್ಟಸ್ಸು ಹೋಗೋಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತೇ ಹೋಗಿ ಬರೋಣ ಅಂತ. ಓಕೆನಾ? ಸ್ಟೇ ಟ್ಯೂನ್, ಎಲ್ಲೂ ಹೋಗ್ಬೇಡಿ. ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಾನು ನಿಮಗೆ ಶನಿವಾರ ಬೆಳಗ್ಗೆ ಏನೇನಾಯಿತು ಅಂತ ಆ್ಯಡ್ ಆನ್ ಮಾಡ್ತಾಯಿದ್ದೀನಿ. ನಮ್ಮದು ಲಾಸ್ಟ್ ಡೇ ಇವತ್ತು ಧನುರ್ಮಾಸದ ಪೂಜೆ. 1:15ಗೆ ಅಲಾರಾಮ್ ಇಟ್ಕೊಂಡು ಎದ್ದುಬಿಟ್ಟೆ. ಎದ್ದಿದ ತಕ್ಷಣ ಬಾಗಿಲೆಲ್ಲ ತೊಳ್ಕೊಂಡು ಬಿಟ್ಟಿದ್ದೆ, ರಂಗೋಲೆ ಎಲ್ಲ ಹಾಕ್ಕೊಂಡು. ಸೊ ಕೆಮೋನೆಲ್ಲ ಯೂಸ್ ಮಾಡಿ ರಂಗೋಲೆ ಹಾಕ್ಕೊಂಡು, ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು, ಮನೆ ಕಸ ಎಲ್ಲ ಗುಡಿಸ್ಕೊಂಡು, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆಯೆಲ್ಲ ಒರೆಸ್ಕೊಂಡು, ಜೊತೆಗೆ ಇವತ್ತು ಲಾಸ್ಟ್ ಪೂಜೆ ಆಗಿರೋದ್ರಿಂದ ದೇವ್ರ ಸಾಮಾನೆಲ್ಲ ತೊಗೊಂಡು ಪೂಜೆ ಎಲ್ಲ ಮಾಡ್ಕೋಬೇಕಿತ್ತು, ತೊಳ್ಕೊಬೇಕಾಗಿತ್ತು. ಸೊ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಗಂಜಲ ಎಲ್ಲ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಮಾಪ್ ಮಾಡ್ಕೊಂಡು ಆದಮೇಲೆ ಅಡುಗೆ ಮನೆಗೆಲ್ಲ ಬಂದು ಸ್ಟವ್ವು, ಗ್ಯಾಸ್ ಕಟ್ಟೆ, ಪ್ರತಿಯೊಂದು ಪಾತ್ರೆ ಗೀತ್ರೆ ಎಲ್ಲ ತೊಳೆದು ಫಸ್ಟ್ ನಾನು ಸಿಂಕೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಬಿಕಾಸ್ ದೇವ್ರ ಸಾಮಾನು ತೊಳಿಬೇಕಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹುಣ್ಸೆಹಣ್ಣೆಲ್ಲ ನೆನೆ ಹಾಕ್ಕೊಂಡು ಸೊ ತೊಳೆದಿರೊಟ್ಟಿರೋ ಪಾತ್ರೆ ಎಲ್ಲ ಒರೆಸಿ ಡ್ರಾಯರ್ಗೆ ಇಟ್ಬಿಟ್ಟು, ನಾನು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಎಲ್ಲ ಮಲಗಿರ್ತಾರೆ, ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಹಾಗಾಗಿ ಎಲ್ಲ ಮ್ಯೂಟ್ ಮಾಡಿ ಆಮೇಲೆ ರೆಕಾರ್ಡ್ ಮಾಡ್ತಾಯಿದ್ದೀನಿ. ದೇವ್ರ ಸಾಮಾನೆಲ್ಲ ತೊಳ್ಕೊಳ್ಳೋಣ ಅಂತ ಎತ್ತಿಟ್ಕೊಂಡು ಹುಣ್ಸೆಹಣ್ಣು ನೀರಲ್ಲಿ ಸ್ವಲ್ಪ ಗಂಜಲ ಎಲ್ಲ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ಇವತ್ತು ಅಭಿಷೇಕಕ್ಕೆ ಅರ್ಚನೆಗೆ ಕೊಟ್ಟಿದ್ದೆ. ಹೂವು ಎಲ್ಲ ಹಿಂದಿನ ದಿನವೇ ತೊಗೊಂಡೋಗಿ ಕೊಟ್ಬಿಟ್ಟಿದ್ದೆ ಅಲಂಕಾರ ಮಾಡಲಿಕ್ಕೆ. ನಾವೆಲ್ಲ ಮಾಡಿಟ್ಟಿರ್ತೀವಿ ಮೇಡಮ್. ಮಹಾಮಂಗಳಾರತಿ 8:15, ಆಮೇಲಿಂದ ಬನ್ನಿ ಅಂತ ಹೇಳಿದರು ಶನಿಮಹಾತ್ಮ ದೇವಸ್ಥಾನದಲ್ಲಿ. ಸೊ ಆಯಿತು ಹೋಗೋಣ ಅಂತ ಪೀತಾಂಬರ ಆ ಥರದ್ದೆಲ್ಲ ಹಾಕ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಒರೆಸಿಟ್ಬಿಟ್ಟು ಫಸ್ಟಿಗೆ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ ಅಂತ ಮನೆಯೆಲ್ಲ ಕ್ಲೀನ್ ಆದಮೇಲೆ ಫಸ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ, ತಲೆ ಸ್ನಾನನ. ಸೊ ಇದು ಡೈಲಿ ತಲೆ ಸ್ನಾನ, ತಣ್ಣೀರು ಸ್ನಾನ ಮಾಡ್ತಾನೆ ಇದ್ದೀನಿ. ನನಗಂತೂ ಕಫ ಫುಲ್ಲು ಬ್ಲಾಕ್ ಆಗಿಬಿಟ್ಟಿದೆ. ಸೊ ನೋಡಿ, ದೀಪಗಳೆಲ್ಲ ಹೆಂಗೆ ಫಳಫಳ ಅನ್ನೋಂಗೆ ತೊಳೆದಿಟ್ಟಿದ್ದೀನಿ ಅಂತ. ಸೊ ನಾನು ಹಂಗೆ ಯಾವಾಗಲೂ ಮಾಡಿದ್ರೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು, ಅರ್ಧಂಬರ್ಧ ಕೆಲಸನ ಮಾಡೋದೇ ಇಲ್ಲ. ಸೊ ಬಂದ ತಕ್ಷಣ ಇವಾಗ ಸ್ವಲ್ಪ ಹಳೇದು ಹೂವು
ಹೂವೆಲ್ಲ ತೆಗೆದುಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಫಸ್ಟಿಗೆ ಅಂತ ಡೈಲಿ ಮಾಡ್ತಿರ್ತೀನಿ. ಡೈಲಿ ಹೂವೆಲ್ಲ ಚೇಂಜ್ ಮಾಡಿ ಡೈಲಿ ಮಾಡ್ತಾಯಿದ್ದೆ. ಇವತ್ತೊಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ, ಲಾಸ್ಟ್ ಡೇ ಅಲ್ವಾ. ಸೊ ಹಾಗಾಗಿ ಟೇಲ್ಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಗಂಧ ಕುಂಕುಮ ಎಲ್ಲ ಹಾಕ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರಿಗೆ ತಿಲಿಗಂಜಲ ಮತ್ತು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಮಿಕ್ಸ್ ಮಾಡಿಕೊಂಡು ಸೊ ದೇವ್ರ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನನಗೆ ಕೆಲಸ ಮಾಡೋ ಅರ್ಜೆಂಟಲ್ಲಿ ನಾನು ಕೆಲಸ ಮಾಡ್ತಾ ಡೈರೆಕ್ಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಅದು ನಿಮಗೂ ಗೊತ್ತು. ಏಕೆಂದರೆ ಅಷ್ಟು ಕೆಲಸಗಳೇ ಇರುತ್ತೆ. ಕೆಲಸನೇ ಮುಗಿಸ್ಲೋ ಈ ಕಡೆ ಇದು ಕ್ಲೀನಿಂಗೇ ಮಾಡ್ಕೊಳ್ಳೋ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಫೈನಲಾಗಿ ದೀಪಗಳಿಗೆಲ್ಲ ಬತ್ತಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಎಲ್ಲ ಕೆಲಸ ಬೇಗ ಫಟಫಟ ಅಂತ ವಿತಿನ್ 3:30 ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸನ ಮಾಡ್ಕೊಂಡಿದ್ದು. ಎಲ್ಲ ದೀಪಕ್ಕೆಲ್ಲ ಬತ್ತಿ ಇಟ್ಟು ಎಣ್ಣೆ ಬಿಟ್ಟು ಅರಿಶಿನ ಕುಂಕುಮ ಇಟ್ಕೊಂಡು ಎಲ್ಲ ಮಾಡಿಕೊಂಡು ದೇವ್ರ ಮನೆ ಹೊಸ್ಲೆಲ್ಲ ರೆಡಿ ಮಾಡಿಕೊಂಡು ದೇವ್ರ ಮನೆ ಹೊಸ್ಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಫೋಟೋಗೆಲ್ಲ ರೆಡಿ ಮಾಡಿಕೊಂಡು ಫೋಟೋಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಬೇಗ ಹೂವೆಲ್ಲ ನಾನು ಹಿಂದಿನ ದಿನವೇ ತಂದು ಇಟ್ಕೊಂಡಿದ್ದೆ. ಎಲ್ಲನೂ ಹಾಕಿ ದೇವ್ರ ಮನೆ ಎಲ್ಲನೂ ಧೂಪ ಎಲ್ಲ ಹಾಕಿ ದೇವ್ರ ಮನೆಗೆ ರಂಗೋಲೆ ಹಾಕಿ ಸಿಂಪಲ್ಲಾಗಿ ರೆಡಿ ಮಾಡಿ ಕನಕಾಂಬರ ಹೂವು, ಗಣಗ್ಲು ಹೂವು, ಸಾಮಂತಿಗೆ ಹೂವು ಎಲ್ಲ ಹಾಕಿ ಪೂಜೆ ಮಾಡಿದಂಥದ್ದು ಮನೇಲಿ. ನಾವು ಯಾವುದೇ ವಾರ ಪೂಜೆ ವ್ರತ ಮಾಡೋದಕ್ಕಿಂತ ಮುಂಚೆ ಮನೆ ದೇವರಿಗೆ ಮನೆಯಲ್ಲಿರೋ ದೇವ್ರುಗಳಿಗೆ ಪೂಜೆ ಮಾಡಿ ಹೊಸ್ಲಿಗೆಲ್ಲನೂ ಏನಂತಾರೆ ದೀಪ ಎಲ್ಲ ಅಂಟಿಸಿ ತುಳಸಿ ಕಟ್ಟೆಗೆ ಅಂಟಿಸಿ ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ಇವತ್ತು ಒಂದು ಮಂಡಲ ಕಂಪ್ಲೀಟ್ ನಾಗರಕಲ್ಲಿಗೆ. ಸೊ ವ್ರತಾಚರಣೆ ಇವತ್ತು ಕಾಯೆಲ್ಲ ಕೆಚ್ಚಿ ಗಣಪತಿಗೆಲ್ಲ ಕಾಯೆಲ್ಲ ಕಚ್ಚಿ ಸೌತೆಕಾಯಿ ಮತ್ತು ಇವತ್ತು ನಾನು ಕಿತ್ತಳೆ ಹಣ್ಣು ಮತ್ತು ಎಳ್ಳು ಪುಡಿ ಮಾಡ್ಕೊಂಬಂದಿದ್ದೆ. ಎಳ್ಳು, ಉರ್ಗಡ್ಲೆ, ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಬಂದು ನಾಗರಕಲ್ಗೆ ತನಿ ಎಲ್ಲ ಹರಿದು ಅಲ್ಲೇ ಇರೋಂಥ ಶನಿಮತ್ವನ ದೇವಸ್ಥಾನಕ್ಕೆ ಎಳ್ಬತ್ತಿ ಕೂಡ ಹಚ್ಚಿಟ್ಟು ಅಲ್ಲಿಂದ ಮಹದೇಶ್ವರ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಏನಪ್ಪ ತಿಂಡಿ ಮಾಡೋದು ಅಂತ ನೋಡ್ತಾ ಇದ್ದೆ. ಗಂಜಿ ಎಲ್ಲ ಮಾಡಿಟ್ಟು ರವೆ ತಾಲಿಪಟ್ಟು ಮಾಡೋಣ. ಸುಮಾರು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಇತ್ತು. ಸೊ ಎಲ್ಲನೂ ಕಟ್ ಮಾಡಿ ಹಾಕಿ ಈರುಳ್ಳಿ, ಸೌತೆಕಾಯಿ, ಕ್ಯಾರೆಟು ಎಲ್ಲನೂ ಹಾಕಿ ರವೆ ತಾಲಿಪಟ್ಟು ಮಾಡೋಣ ಅಂತ ರವೆ, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಸೂಪರಾಗಿ ಬರುತ್ತೆ. ಇದಕ್ಕೆ ಏನೂ ಬೇಕಾಗಲ್ಲ, ಕಾಂಬಿನೇಷನು ಮೊಸರು ಇದ್ದರೆ ಸಾಕು. ತುಂಬ ಚೆನ್ನಾಗಿ ಬರೀದೇ ತಿನ್ಕೊಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಬಟ್ ಹಿಂದಿನ ವ್ಲಾಗಲ್ಲಿ ನೋಡಿದ್ರಿ ತರಕಾರಿ ಹುಳಿ ಮಾಡಿದ್ದೆ, ಹಸಿಕಾಳ್ದು ಹುಳಿ ಮಾಡಿದ್ದೆ, ಜೊತೆಗೆ ಪಾಲಕ್ ಪನ್ನೀರ್ ಮಾಡಿದ್ದೆ. ನಮ್ಮ ಮನೇಲಿ ಖಾಲಿನೇ ಆಗಲ್ಲ, ಹಂಗೆ ಇರುತ್ತೆ. ಅದೆರಡು ಸಾಕು. ಇದನ್ನು ಹಾಗೆ ತಿನ್ಬೋದು, ಸೂಪರಾಗಿರುತ್ತೆ. ನನಗೆ ಹಾಗೆ ತಿನ್ನೋಕ್ಕೆ ತುಂಬ ಇಷ್ಟ. ಸೊ ನೋಡೋಣ ಯಾವುದ್ರಲ್ಲಾದರೂ ತಿನ್ನಲಿ. ಮಕ್ಕಳಿಗೆ ಪಾಲಕ್ ಪನ್ನೀರ್ ಬೇಕಂತೆ, ಅವ್ರು ಹೇಳ್ಬಿಟ್ಟಿದ್ರು ಪಾಲಕ್ ಪನ್ನೀರಲ್ಲಿ ತಿಂತೀವಿ ನಾವು ಅಂತ. ಸೊ ತರಕಾರಿ ಸಾಗು ಇತ್ತು, ಎಲ್ಲ ಬಿಸಿ ಮಾಡಿ ಕುದಿಸಿಟ್ಟು ಇವಾಗ ಇದನ್ನು ಮಾಡ್ತಾಯಿದ್ದೀನಿ ಬೇಗ. ಯಾಕಂದರೆ ನಾನು 8 ಗಂಟೆ 7:30 ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಬೇಕು, ಶನಿಮತ್ವನ ದೇವಸ್ಥಾನಕ್ಕೆ. ಅವ್ರು ನನ್ನನ್ನು ಕರೆದಿದ್ರು, ಅಭಿಷೇಕಕ್ಕೆಲ್ಲ ಕೊಟ್ಟಿದ್ದೆ ಅಲ್ವಾ, ಪ್ರಸಾದ ಕೊಡ್ತೀನಿ ಬನ್ನಿ ಮೇಡಮ್ ಅಂತ ಹೇಳಿದರು. ಯಾಕಂದರೆ ಅವರು ಅಭಿಷೇಕ ಮಾಡೋ ಟೈಮ್ಗೆ ನನಗೆ ಹೋಗೋಕ್ಕಾಗಲ್ಲ. 5:30-6 ಗಂಟೆ ಟೈಮಲ್ಲಿ ನಾನು ಇಲ್ಲಿ ತಿಂಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇವತ್ತು ಸಾಟರ್ಡೆ ಮಾರ್ನಿಂಗ್ ಕ್ಲಾಸು. ಸೊ ಹಾಗಾಗಿ ಆಮೇಲೆ ಶನಿಮಹಾತ್ಮ ದೇವಸ್ಥಾನದಲ್ಲಿ ಅಭಿಷೇಕ ಅದೆಲ್ಲ ಮಾಡೋ ಟೈಮಲ್ಲಿ ಹೆಣ್ಮಕ್ಳು ನೋಡಬಾರ್ದು ಅಂತಾರೆ. ಅದು ನಂಗೆ ಅಷ್ಟು ಸರಿ ಗೊತ್ತಿಲ್ಲ. ಸೊ ನಿಮ್ಗೇನಾದರೂ ಅದ್ರ ಬಗ್ಗೆ ಅರಿವಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅವ್ರು ನನಗೆ 7:30-8 ಗಂಟೆಗೆ ಬನ್ನಿ ಅಂತ ಮಾತ್ರ ಹೇಳಿದಂಥದ್ದು. 350 ರೂಪಾಯಿ ಕೊಟ್ಟಿದ್ದೆ ನಾನು. ಸೊ ನೋಡಿ ತುಂಬ ಚೆನ್ನಾಗಿ ತೆಳುಗೆ ಬರ್ತಾಯಿತ್ತು. ಸೊ ಈ ಥರ ಮಾಡ್ಕೊಬಿಟ್ರೆ ಸತೀಶ್ಗೆ ಇನ್ನೇನು ಕೇಳಲ್ಲ. ಅವರು ಸಂಜೆ ತನಕ ಇದನ್ನೇ ತಿಂತಾರೆ. ಮೇಲೊಂಚೂರು ತುಪ್ಪ ಹಾಕಿ ಬೇಯಿಸ್ತಾ ಇದ್ದೀನಿ. ಸಖತ್ತಾಗಿತ್ತು ನೋಡಿ. ಪಾಲಕ್ ಪನ್ನೀರು ಹಾಗೆ ಇದೆ, ತರಕಾರಿ ಹುಳಿನೂ ಕೂಡ ಹಾಗೆ ಇದೆ. ಸೊ ಖಾಲಿನೇ ಆಗಿಲ್ಲ ನಮ್ಮ ಮನೇಲಿ. ನಮ್ಮ ಕೆಲಸದ ಹುಡುಗನೂ ಕೂಡ ಇದ್ದ, ಅವನು ಯಾವುದ್ರಲ್ಲಾದರೂ ತಿಂತಾನೆ. ನಮ್ಗೆ ಅದೇ ಬೇಕು ಇದೇ ಬೇಕು ಅಂತೇನಿಲ್ಲ, ಒಟ್ಟಿನಲ್ಲಿ ಬಿಸಿ ಇರಬೇಕು ಚಳಿಗಾಲಕ್ಕೆ. ನೋಡಿ ತರಕಾರಿ ಹುಳಿ ಕೂಡ ಅರ್ಧ ಕುಕ್ಕರ್ ಹುಳಿ ಇದೆ. ಇದೆಲ್ಲ ಖಾಲಿ ಮಾಡೋಣ ಅಂತ ಹೇಳಿ ಸೊ ಮಕ್ಕಳದೆಲ್ಲ ಅವ್ರಿಗೂ ತಿಂಡಿ ಕೊಟ್ಟು ಅವರಂತೂ ಏನಂತಾರೆ ಪನ್ನೀರ್ ಹಾಕೊಂಡು ಎಲ್ಲ ಖಾಲಿ ಮಾಡಿಬಿಟ್ರು. ಸೊ ನಾನು ಕೂಡ ಹೀಗೆ ಮಾತಾಡಿಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ನನಗಿನ್ನ ಒಂದೇನೆಂದರೆ ಇಷ್ಟು ಬೇಗ ಎಲ್ಲ ಕೆಲಸ ಮುಗೀತು.
ಒಂಥರ ಖುಷಿ. ಇನ್ನು ಮಧ್ಯಾಹ್ನ ತನಕ ಒಂಥರಪ್ಪ ಆರಾಮಾಗಿರ್ಬೋದಲ್ವಾ ಅಂತ. ಬಟ್ ಅನ್ಕೋತೀವಿ ಇಷ್ಟೆಲ್ಲ ಮಾಡೋಕ್ಕಿಂತ ಮೊದಲೇ ಅಡುಗೆ ಮನೆ ಮತ್ತೆ ಗಲೀಜಾಗುತ್ತೆ, ಮತ್ತೆ ಕ್ಲೀನ್ ಮಾಡಬೇಕು. ಏನೂ ಮಾಡೋಕ್ಕಾಗಲ್ಲ, ಎಲ್ಲರೂ ಹಾಗೇ. ಸುಮಾರು ದಿನ ಆಗಿತ್ತು ಗೊತ್ತಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ. ಸೊ ಇವತ್ತು ಒಂದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಮಾಡಿದ್ದೀನಿ. ಇದು ರೆಸಿಪಿ ಸುಮಾರು ಜನ ಕೇಳ್ತಿದ್ರಿ. ನಾನು ಹಳೆಯ ವ್ಲಾಗೆಲ್ಲ ಚೆಕ್ ಮಾಡಿ ಖಂಡಿತವಾಗ್ಲೂ ಸಿಗುತ್ತೆ. ಪ್ರತಿಯೊಂದು ರೆಸಿಪಿನ ನಾನು ಆ್ಯಡ್ ಆನ್ ಮಾಡಿದ್ದೀನಿ. ಸೊ ಏನಂದರೆ ಖುಷಿ, ಇದಕ್ಕೊಂದ್ಸಲಿ ಸೌತೆಕಾಯಿ ತುರಿದು ಹಾಕಿದ್ದೀನಿ, ಕ್ಯಾರೆಟ್ ತುರಿದು ಹಾಕಿದ್ದೀನಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ, ಸುಳ್ಳು ಹೇಳ್ತಾ ಇಲ್ಲ. ಒಂದ್ಸಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರತ್ತೆ. ಇದು ಇನ್ನೆನ್ನೆ ಪಾಲಕ್ ಪನ್ನೀರು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿತ್ತು ಪಾಲಕ್ ಪನ್ನೀರ್ ಕೂಡ. ನಾನು ನಿಮಗೆ ತೋರಿಸಿದ್ದೆ ಕ್ಯಾಪ್ಸಿಕಮ್ ಪಾಲಕ್ ಪನ್ನೀರ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಅಲ್ಲೆಲ್ಲ ಮುಗಿಸ್ಕೊಂಡು ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟು ಅವ್ರನ್ನೆಲ್ಲರನ್ನೂ ಕೂತ್ಕೊಂಡು ಬರ್ಕೋತಾಯಿರಿ ಅಂತ ಹೇಳಿ ನನಗೆ ದೇವಸ್ಥಾನದಿಂದ ಕಾಲ್ ಬಂದಿತ್ತು. ಇಮಿಡಿಯೇಟಾಗಿ ದೇವಸ್ಥಾನಕ್ಕೆ ಬಂದೆ. ಅಲ್ಲೆಲ್ಲ ಪ್ರಸಾದ ಕೊಟ್ಟರು, ಇಸ್ಕೊಂಡು ಹಾಗೆ ಬರುವಾಗ ಮಾರುತಿ ಟೆಂಪಲ್ಗೂ ಹೋಗಿ ಬರೋಣ, ಶನಿವಾರ ಅಲ್ವಾ, ಜೊತೆಗೆ ಇವತ್ತು ಧನುರ್ಮಾಸ ಲಾಸ್ಟ್ ಡೇ ಬೇರೆ, ಅಲ್ಲಿಂದ ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಅಲ್ಲೂ ಕೂಡ ಎಳ್ಬತ್ತಿ ಎಲ್ಲ ಹಚ್ಚಿಟ್ಟು ಏನೋ ಒಂಥರ ಖುಷಿ ಗೈಸ್ ಇವತ್ತು. ಈಗ ನನ್ನ ವ್ಲಾಗ್ನ ಕಂಟಿನ್ಯೂಸ್ ಆಗಿ ನೋಡಿದ್ರೆ ನಾನಿವತ್ತು ಎಷ್ಟು ದೇವಸ್ಥಾನ ವಿಸಿಟ್ ಮಾಡಿದ್ದೀನಿ, ಯಾವ್ಯಾವ ದೇವ್ರನ್ನ ನೋಡಿದ್ದೀನಿ ಕಮೆಂಟಲ್ಲಿ ಹೇಳಿ. ದಯವಿಟ್ಟು ನೋಡೋಣ ಎಷ್ಟು ಜನ ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ ಇದ್ದೀರಾ, ಜೆನ್ಯೂನ್ ಆಗಿ ನನ್ನ ವೀಡಿಯೋಸ್ ನೋಡ್ತೀರಾ ಗೊತ್ತಾಗುತ್ತೆ. ಇದು ನಿಮಗೆ ಟಾಸ್ಕ್, ನಿಮ್ಮ ಶ್ವೇತಾ ಕಡೆಯಿಂದ ಕರೆಕ್ಟಾಗಿ ಹೇಳಿ ನಾನು ಎಷ್ಟು ದೇವ್ರ ದರ್ಶನ ನಾನು ಮಾಡಿದ್ದೀನಿ, ನಿಮಗೂ ನಾನು ಎಷ್ಟು ದೇವ್ರನ್ನ ತೋರಿಸಿದ್ದೀನಿ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಸೊ ಅಲ್ಲೆಲ್ಲ ಪ್ರಸಾದ ಕೊಟ್ಟರು, ಸಿಹಿ ಪೊಂಗಲ್ ಕೊಟ್ಟರು, ಇಸ್ಕೊಂಡು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ ಅವ್ರದ್ದು ತಿಂಡಿ ಆಗಿತ್ತು ಆಲ್ರೆಡಿ. ಬಂದ ತಕ್ಷಣ ಜುಟ್ಟು ಕಟ್ಟಿ ಚಾರುಗೆ ಅಷ್ಟರಲ್ಲಿ ಕರೆಕ್ಟಾಗಿ ವ್ಯಾನ್ ಕೂಡ ಬಂತು. ನಾನು ಹೆಂಗೆ ಚಕ್ರ ಥರ ಓಡಿ ಬಂದಿದ್ದೀನಿ ಅಂದರೆ ವ್ಯಾನ್ ಬಂದುಬಿಟ್ಟಿರುತ್ತೇನೋ ಅನ್ನೋ ಥರ ಭಯದಲ್ಲಿ ಬಂದೆ. ಜಸ್ಟ್ ನಾನು ಬರೋದಕ್ಕೂ ಚಾರುಗೆ ಜುಟ್ಟು ಕಟ್ಟೋದಕ್ಕೂ ವ್ಯಾನ್ ಬರೋದಕ್ಕೂ ಒಂದೇ ಆಯಿತು. ಅವ್ರಿಗೆ ಟಾಟಾ ಬಾಯ್ ಬೈ ಸಿ ಯು ಹೇಳಿ ಸತೀಶ್ ಕೂಡ ವಾಕ್ ಮುಗಿಸ್ಕೊಂಡು ಬಂದರು. ಸೊ ಅವ್ರಿಗೂ ಕೂಡ ತಿಂಡಿ ಎಲ್ಲ ಕೊಟ್ಟು, ನಮ್ಮ ಹುಡುಗ ಕೆಳಗಡೆ ಹುಡುಗ ಕೂಡ ಇದ್ದಾನೆ, ಸೊ ಅವನಿಗೂ ಕೂಡ ತಿಂಡಿ ಕೊಟ್ಟು ಒಂದು ಕಪ್ ಕಾಫಿ ಟೀ ಎಲ್ಲ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿದೆ ಅಕ್ಕ ಅಂತ ಹೇಳಿ ಅವನು ತಿಂತಾ ಇದ್ದ. ಅಷ್ಟರಲ್ಲಿ ನಮ್ಮ ಕೆಲಸದ ಅಮ್ಮ ಒಬ್ಬರು ಬಂದರು ನಮ್ಮ ಮನೆಗೆ. ಸಮಾಚಾರ ಏನು ಕೆಲಸ? ಕೂತ್ಕೊಳ್ಳಿ, ಬನ್ನಿ ತಿಂಡಿ ಮಾಡಿ. ಯಾಕೆ ಏನ ಪಾತ್ರೆಗಳಾಯ್ತಾ? ಇರಿ, ಟೀ ಮಾಡ್ತಾ ಇದೀನಿ, ಕುತ್ಕೊಳ್ಳಿ, ತಿಂಡಿ ತಿನ್ನಿ ಬನ್ನಿ. ಯಾಕೆ? ಆಯ್ತು ಕುತ್ಕೊಳ್ಳಿ, ಟೀ ಮಾಡ್ತಾ ಇದ್ದೀನಿ. ಏನ್ ಅಪರೂಪ ಆಗ್ಬಿಟ್ರಲ್ಲ? ಹೌದಾ? ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ಯಾಕೆ? ಕಣ್ ಕಾಣಲ್ಲ ಅವ್ರಿಗೆ. ಅವ್ರು ಕಣ್ ಕಾಣೋದಿಲ್ಲ. ಅದೇ ಆಗೋಯ್ತಲ್ಲ. ಒಂದು ಸ್ವಲ್ಪ ಬಿಸಿಲಿಯಾ ಇದ್ರಲ್ಲ ಪುಡಿ ಕಟಿಂಗ್ ಪ್ಲೇಟ್. ಹೌದಾ, ಸರಿ ಹೋಗುತ್ತಾ? ಕಟಿಂಗ್ ಪ್ಲೇಟ್ ತಿಂಡಿ ತಿನ್ನಿ ಅಮ್ಮ ಅಂತ ಹಿಂಸೆ ಕೊಟ್ಟೆ. ಇಲ್ಲ ಕಣವ ಬೇಡ ಅಂತಂದರು. ಟೀ ಕೊಟ್ಟೆ, ಟೀ ಕುಡಿದ್ರು. ನಮ್ಮ ಮನೆಗೆ ಬಂದವ್ರನ್ನ ನಾನು ಹಂಗೆ ಯಾವತ್ತೂ ಕಳಿಸಲ್ಲ. ಬರ್ತೀರಾ? ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಏನೇನಾಯಿತು ಅಂತ ನೋಡಿದ್ರಿ. ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ, ಯಾಕಂದರೆ ನಿದ್ರೆ ಇಲ್ಲ ನನಗೆ 15 ದಿನದಿಂದ. ಮಲ್ಕೊಳ್ಳೋಂಗಿಲ್ಲ ಅಲ್ವಾ, ಧನುರ್ಮಾಸ ಪೂಜೆ, ಹಾಗಾಗಿ ಫುಲ್ ಟಯರ್ಡ್ ಆಗಿತ್ತು. ಇವತ್ತು ಮಧ್ಯಾಹ್ನ ಸಾಟರ್ಡೆ ಮಧ್ಯಾಹ್ನ ಮಕ್ಕಳಿಗೆ ಆಫ್ ಡೇ ಸ್ಕೂಲೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಒಂದು ಒಳ್ಳೆ ನ್ಯಾಪ್, ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಮಗನ ಟ್ಯೂಷನಲ್ಲಿ PTM ಪೇರೆಂಟ್ ಟೀಚರ್ ಮೀಟಿಂಗ್, ಆ್ಯನ್ಯುವಲ್ ಎಕ್ಸಾಮ್ಸ್ ಹತ್ರ ಬಂತು. ಪ್ರಿಪ್ರೇಟ್ರೀಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಕೈಕಾಲು ಮುಖ ತೊಳೆದು ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ದೀಪ ಹಚ್ಚಿ ಸಂಜೆ 5:15 5:45 ಹಂಗೆ ಮನೆ ಬಿಟ್ಟು 6 ಗಂಟೆ ಹಂಗೆ ಟ್ಯೂಷನ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಅಟೆಂಡ್ ಮಾಡಲೇಬೇಕು. ಸತೀಶು ಫ್ರೀ ಇರಲ್ಲ. ಈ ಧನುರ್ಮಾಸ ಟೈಮಲ್ಲಿ ಸತೀಶ್ ಫ್ರೀ ಇರ್ತಾರೆ, ಬಟ್ ಅವರು ಈ ಥರದಕ್ಕೆಲ್ಲ ಅಷ್ಟು ಇಂಟ್ರೆಸ್ಟ್ ಕೊಡೋದಿಲ್ಲ. ನೀನೇ ಹೋಗ್ಬಾ ಅಂತಾರೆ. ಹಾಗಾಗಿ ಎಲ್ಲ ಪೇರೆಂಟ್ಸ್ ಬಂದಿದ್ದರು ವಿತ್ ಅವರ ಮಕ್ಕಳ ಜೊತೆ.
PTM ಅಲ್ವಾ ಟ್ಯೂಷನ್ದಿದು, ಯಾಕಂದರೆ ಪ್ರಿಪ್ರೇಟ್ರೀಸ್ ಎಲ್ಲ ಕಮೆನ್ಸ್ ಆಗಿದೆ, ಆಲ್ರೆಡಿ 2-3 ಸಬ್ಜೆಕ್ಟ್ ಮುಗಿದಿದೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆ ಥರದ್ದೆಲ್ಲ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶ್ವಲ್ ಈಗ ಸಂಜೆ ನಾವು ಸಿಟಿಗೆ ಹೋಗ್ತಾ ಇರೋಂಥದ್ದು. ನಾನು ಆಗಲೇ ವ್ಲಾಗ್ ಸ್ಟಾರ್ಟಿಂಗೇ ಹೇಳಿದೆ, ಇದು ಶನಿವಾರ ಮತ್ತು ಭಾನುವಾರ 2 ದಿನ ನಾನು ವ್ಲಾಗ್ನ ಮರ್ಜ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನೇನು ಹೇಳಿದ್ರು ಅಂತ ಕೇಳ್ತಾಯಿದ್ರು ಸತೀಶ್ ನನ್ನ, ಅದೇ ವಿಷಯ ಡಿಸ್ಕಷನ್ ಮಾಡಿಕೊಂಡು ಹೋಗ್ತಾಯಿದ್ವಿ. ಸಕ್ಕ ಚಳಿ ಇದೆ ಗುರು, ಮೈಸೂರಂತೂ ಸಿಕ್ಕಾಬಟ್ಟೆ ಚಳಿ ಇದೆ. ನಿಮ್ಮ ಕಡೆ ಹೆಂಗಿದೆ? ಟ್ರಾಫಿಕ್ಕು ಈಗ ಹಾಗೆ ಇದೆ. ನಮ್ಮ ಏರಿಯಾ TK ಲೇಔಟ್ನ ಪಾಸ್ ಮಾಡೋಕ್ಕೆ ಈಗ ಸಿಗ್ನಲ್ ಹಾಕಿದ್ದಾರೆ ಹೊಸ್ದಾಗಿ. ನನಗೆ ನೋಡಿ ಆಶ್ಚರ್ಯ ಆಯಿತು, ಬಿಕಾಸ್ ನಾವೆಲ್ಲೂ ಈಚೆನೇ ಹೋಗಿಲ್ಲ. ಈ ಸಿಗ್ನಲ್ ಯಾವಾಗ ಬಂತು ಅಂತ ನನಗೆ ಡೌಟಿಂದ ಕೇಳ್ತಾಯಿದ್ದೆ ಸತೀಶ್ನ. ಅಷ್ಟು ಟ್ರಾಫಿಕ್ ಆಗಿದೆ ನೋಡಿ. ಇದೇ ಸಿಗ್ನಲ್ ಕಂಬಗಳು, ಬ್ಲೂ ಕಲರ್ ಕಂಬ ನಿಮಗೆ ಕಾಣಿಸಿರ್ಬೋದು. ನಮ್ಮ ಏರಿಯಾದಲ್ಲಿ ಸಿಗ್ನಲ್ಲ ಅಂತ. ಸೊ ಫೈನಲ್ ಬಂದ್ವಿ. ಇದೆಲ್ಲ ತೋರಿಸ್ಬಾರ್ದು ಅಂಗಡಿ ನಾನು ನೋಡಿ ಹಾಕಿ ನೋಡಿದ್ರಾ ಕರೆಕ್ಟ್ ಆಯ್ತಾಕ? ಬೇರೆ ಇನ್ಯಾರು ಬೇಕಿಲ್ಲಕ್ಕ, ಮಕ್ಳಿಗೂ ಬೇಕಾ? ಏನು ತಗೋತಾ ಇದೆಯಾ? ತರ್ಟಿ ಕಣವ ಇದು, 32ನೇ ಕುಪ್ಪಳ. ಎಷ್ಟಿದೆ ಸೈಜು? 30 ಐತೆ ಅಕ್ಕ. ಆಗುತ್ತಾ ನೋಡು. ಅಕ್ಕ ಮಕ್ಳಿಗೂ ಬೇಕಾಕ? ನಿಮ್ಮೊಬ್ರಿಗೆನಾ? ಕ್ರಾಪ್ ಟಾಪ್ ಕೊಡಿ ಒಂದು. ಹೋಗಿ ಅಕ್ಕ ಮುಂದೆ. ಬಿಲ್ಲ ಕೊಡಿ ಸರ್, ಅದು ನಿಮ್ಮ ಸೈಜ್ ಅಕ್ಕ? ಇಲ್ಲೇ ತಗೋ ಎಲ್ಲ ಒಟ್ಟಿಗೆ. ಇಲ್ಲೇ ತಗೋ ಎಲ್ಲ, ಅಲ್ಲಿ ಒಳಗಡೆ ತೋರಿಸ್ತಾರೆ. ಅಪ್ಪ ಕಳ್ಸಲ್ಲ, ಬಾರೋ ಈ ಕಡೆ. ಬ್ಯಾಗಿ ಜೀನ್ಸ್ಗೆ ಇದೆ ಫ್ಯಾಷನ್ ಈಗ. ಗೊತ್ತು ಅದು ಈ ಕಲರ್ ಬೇಡ ಅಂತ. ಕೊಡ್ಲಾಕಾದ್ರೆ ಆ ಥರ ಕೊಡಿ. ಎಷ್ಟಿದೆ ಸೈಜು? ಕೊಡ್ಲಾಕ ಸೈಜ್ ಸಾಕ ನೋಡ್ಬಿಡಿ. ಸಾಕು. ಇದು ಕ್ರೀಮ್ ಕಲರ್ ಅಲ್ಲೇ ಐತೆ ಅನ್ಕೊಂಡಿದ್ದು. XXL, XXL ಸಾಕಕ್ಕ? ಈ ತರ ಕ್ರೀಮ್ ಅಲ್ಲೇ ಕೊಡಿ. ಸಣ್ಣ ಮಕ್ಕಳಿದ್ರೆ ಸರಿ ಅಂತ ಅನ್ಸುತ್ತೆ, ಯಾಕಂದರೆ ನಾವು ಏನು ತೆಕ್ಕೊಟ್ರು ಸುಮ್ಮನೆ ಕಣ್ಮುಚ್ಕೊಂಡು ಹಾಕೋತಿದ್ರು. ಇವಾಗಂತೂ ಒಬ್ರಿಗಿಂತ ಒಬ್ಬರು ಡಾಮಿನೇಟೆಡು, ಒಬ್ರಿಗಿಂತ ಒಬ್ಬರು ಆರ್ಗ್ಯುಮೆಂಟ್ಸು. ನನಗೆ ಅದು ಬೇಡ ಅಮ್ಮ, ನನಗೆ ಇದು ಬೇಕು, ನನ್ನ ಸ್ಟೈಲು, ನನ್ನ ಬಟ್ಟೆ. ಯಪ್ಪ ಯಾಕೆ ಇಷ್ಟು ಬೇಗ ಇಷ್ಟು ದೊಡ್ಡವರಾಗೋದ್ರು ಅಂತ. ಈಗ ಅವ್ರಿಗೆ ಸೆಲೆಕ್ಟ್ ಅಂದರೆ ನಾನು ಹೆಂಗೆ ಸೆಲೆಕ್ಟ್ ಮಾಡ್ತಿದ್ದೆ, ಕಣ್ಣು ಮುಚ್ಕೊಂಡು ಒಪ್ಕೋತಿದ್ರು. ಬಟ್ ಈ ನಡುವೆ ಸುಮ್ಮನೆ ಕಣಿ ವಾದ, ಅದು ಬೇಡ ಇದು ಬೇಡ, ಆ ಥರ ಬೇಕು ಈ ಥರ ಬೇಕು, ಟ್ರೆಂಡಿಂಗಲ್ಲಿರೋದು ಬೇಕು, ಸ್ಟೈಲಿಶ್ ಆಗಿರೋದು ಬೇಕು, ಹಿಂಗೆ ಆರ್ಗ್ಯುಮೆಂಟ್ಸ್ಗಳು ನಡೀತಾನೇ ಇರುತ್ತೆ. ಇವಳಿಗೆ ನನ್ನ ಮಗಳಿಗಂತೂ ಒಪ್ಸೋದು ತುಂಬಾ ಕಷ್ಟ. ಸ್ವಲ್ಪ ದೊಡ್ಡದೇ ಇರಲ್ಲ, ಸುಮ್ಮನೆ ಇರೋ, ಅದು ಕಾಟನ್ ಶಿಂಕ್ ಆಗುತ್ತೆ. ಇದೊಂಚೂರು ದೊಡ್ಡದು ಕೊಡಪ್ಪ. ಅದು ಅಲ್ಲೇ ತೊಗೊಳೋದು ಚೆನ್ನಾಗಿ. ಇಲ್ಲೂ ಅದೇ ಅಂಗಡಿ, ಇಲ್ಲೇ ತಗೋ. ನಾನು 2 ಕಡೆ ಸುತ್ತಕ್ಕಾಗಲ್ಲ, ಅಲ್ಲಿ ಕಾರ್ ನಿಲ್ಸಕ್ಕಾಗಲ್ಲ, ಅಪ್ಪ ಬೈತದೆ. ಇಲ್ಲೇ ತಗೋ ಬಾ ವಿಕ್ಕಿ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ನಾವು ಯಾವಾಗಲೂ ಇಲ್ಲೇ ತೊಗೊಳೋದು, ಮಯೂರಂ. ಸೊ ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ ಕೂಡ ಅವ್ರ ಅಂಗಡಿಗೆ ಬರ್ತಿರಂತೆ. ಅವರು ಕೂಡ ನನಗೆ ವಿಷಯ ಹೇಳ್ತಾಯಿದ್ರು. ನಾವು ಬಟ್ಟೆ ತೊಗೊಳ್ಳೋ ದಿನ ನನ್ನ ಲವ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು. ಸಾರಿ, ಅವ್ರ ನೇಮ್ ಮರ್ತೋಯ್ತು. ಬ್ಯಾಂಗ್ಳೂರಂತೆ ಅವರು, ಮೈಸೂರಲ್ಲಿ ಅಮ್ಮನ ಮನೆಗೆ ಬಂದಿದ್ದಾರಂತೆ. ಗುರ್ತಿಡಿದು ಪ್ರೀತಿಯಿಂದ ಸಿಕ್ಕಿ ಮಾತಾಡಿಸಿದ್ದು ಖುಷಿ ಆಯಿತು ನಿಜಕ್ಕೂ. ಸೊ ಮಕ್ಕಳದಾದ್ಮೇಲೆ ಈಗ ನಂದು ಬೇಕಲ್ವ. ಇಲ್ಲಿ ಜಾರಿ ಸ್ಕಿಡ್ಡಾಗಿ ಇನ್ನೇನೋ ಬಿದ್ದು ಫೋನ್ ಗೀನು ಎಲ್ಲ ಒಡೆದೋಗ್ತಿತ್ತು. ಸ್ವಲ್ಪ ಯಾಮಾರಿದ್ದಿದ್ರೆ ಸ್ಕಿಪ್ ಆಗೋಯ್ತು ನನಗೆ ಕಾಲು. ನೋಡಿ ಎಷ್ಟು ಜನ ಹುಡ್ಕೊಂಬರ್ತಾರೆ ನಿಮ್ಮ ಅಂಗಡಿನ. ಶರಾರ ಕೊಡಿ ನನಗೆ. ನನ್ಗೆ ಆ ಥರ ಬೇಡ, ನನ್ನ ಸೈಜ್ ಇಲ್ವಾ? XL ಬೇಡ. ಇಲ್ಲೆಲ್ಲ ಹಾಕಿದ್ದೀರಲ್ಲ, ನಾನು ಎಷ್ಟು ದಿನ ಕೇಳ್ತಾ ಇದ್ದೀನಿ ನನ್ನ ಸೈಜ್ ತರಿಸಿ. ಸಂಕ್ರಾಂತಿಗೆ ಸೀರೆ ಹಾಕೋತಾರೆ, ಸರಾರ ಹಾಕೋತಾರ. ಅಯ್ಯೋ ಏನಕ್ಕೆ ಪೀಸ್ ಹುಡುಕಿ ಕೊಡೋದು ನಂಗೆ ಗೊತ್ತು. ಎಷ್ಟು ಕೊಡ್ತೀರಾ? 2 ಬೇಕಲ್ಲ? 2 ಬೇಡ, 1 ಕೊಡಿ ಸಾಕು. ನೆಕ್ಸ್ಟ್ ಹಬ್ಬ ಇದೆ. ವೈಟ್ ಬೇಡಪ್ಪ. ಬೇಡ ಬೇಡ, ವೈಟ್ ಬೇಡ, ನಮ್ಮದು ಮೇಂಟೈನ್ ಕಮ್ಮಿ. ಇದೊಂದು ತಗೊಳ್ಳಿ. ಬೇಡ ವೈಟ್ ಬೇಡ. ಇದನ್ನು ಓಪನ್ ಮಾಡಿ. ಗ್ರೀನ್
ನೀನು ಜೊತೆಗೆ ಮಮ್ಮಿ ಜೊತೆಗೆ ವಿಡಿಯೋ ಮಾಡ್ತಾ ಇರ್ತೀಯಲ್ಲ. ಮಾಡ್ತಾಳೆ. ಎಷ್ಟಿದು? 1650. ಏನಕ್ಕೆ ರೀ? ಬ್ರ್ಯಾಂಡೆಡ್ ಅದೇ ಅರಿಯೊಂದೇ ಬಟ್ಟೆ. ನಾವು ಬಟ್ಟೆ ಯಾವ್ದು ಕಮ್ಮಿ ಕೊಡಲ್ಲ. ನೋಡಿ ಹೇಳಿ ಕರೆಕ್ಟಾಗಿ. ಅದು ನೀಲ್ಕಮಲ್ ಶಾಪ್ ಅಂತ ನಿಮ್ಮೆಲ್ರಿಗೂ ಗೊತ್ತು, ಸುಮಾರು ಸಲ ತೋರಿಸಿದ್ದೀನಿ. ನನ್ನ ಹೋಗಿದ ತಕ್ಷಣ ನಂಗೆ ಕರೆಕ್ಟಾಗಿ ನನ್ನ ಸೈಜು ನನ್ನ ಟೇಸ್ಟಿಗೆ ತಕ್ಕಂಗೆ ಕೊಡ್ತಾರೆ. ಸೊ ಅಲ್ಲೆಲ್ಲ ತೊಗೊಂಡು ಒಂದೇ ಡ್ರೆಸ್ ತೊಗೊಂಡಿದ್ದು, ಗ್ರೀನ್ ಕಲರ್ ಡ್ರೆಸ್ ನೀವೇನು ನೋಡಿದ್ರಿ ಅದನ್ನು ತೊಗೊಂಡಂಥದ್ದು. ನನ್ನ ಮಕ್ಕಳು ವೈಟ್ ತೊಗೊಳಮ್ಮ, ಕ್ರೀಮ್ ತೊಗೊಮ್ಮ ಅಂತ ಇಟ್ಕೊಂಡಿದ್ರು. ಅಲ್ಲಿಂದ ಸ್ವಲ್ಪ ಎಷ್ಟು ನೈಟ್ ಪ್ಯಾಂಟ್ಗಳು ತೊಗೊಳೋದು ನನ್ನ ಮಗನಿಗೆ. ಜರ್ಕಿನು ಈ ಥರದ್ದೆಲ್ಲ ಬೇಕಿತ್ತು. ಟ್ಯೂಷನ್ಗೊಂದು, ಸ್ಕೂಲ್ಗೊಂದು ಎರಡೆರಡು ಮೂರು ಇಟ್ಕೊಂಡಿದ್ದಾನೆ. ಚಳಿಗಾಲ ಹಂಗೆ ಇದೆಯಲ್ವ. ಸೊ ಸ್ಟ್ರೀಟ್ ಶಾಪಿಂಗ್, ಯಾಕಂದರೆ ಎರಡೆರಡು ತಿಂಗ್ಳಿಗೆ ಒಂದು ಚೇಂಜ್ ಮಾಡ್ತಿರ್ತಾನೆ. ಕಾಸ್ಟ್ಲಿದು ತೊಗೊಂಡೋಗಿ ಕೊಡೋದಕ್ಕಿಂತ ಇದು ಏನು ಕಮ್ಮಿ ಇಲ್ಲ ಗೈಸ್, 500-600 ಹೇಳ್ತಾರೆ. ಯಾಕಂದರೆ ಸ್ವಲ್ಪ ಲೂಸಾಗಿರೋದೇ ತೊಗೊಳ್ಳೋದು, ಎಕ್ಸೆಲ್ಲೇ ತೊಗೊಳ್ಳೋದು ನಾವು. ನೋಡ್ತಾ ಇದ್ದೆ ಜರ್ಕಿನ್ಸ್ ಎಲ್ಲ. ಸೊ ಹ್ಯಾಂಡ್ ಬ್ಯಾಗ್ಸ್ ಅಂತೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಜನ ನೋಡಿ ಪಿತ ಅಂತಾರೆ. ಎಲ್ಲ ಕಡೆ ಬೆಲ್ಲದ ಮೇಲೆ ನೊಣ ಮುತ್ಕೊಂಡಿದ್ದಾರೆ. ಎಲ್ಲ ಅಂಗಡಿಲೂ ಜನ ಇದ್ದಾರೆ ಗೈಸ್. ಸೊ ಅದೆಲ್ಲ ತೊಗೊಂಡು ನಮ್ಮ ಮೈಸೂರು ಟ್ರಾಫಿಕ್ ತೋರಿಸ್ಲ ನಿಮಗೆ. ಈ ಸಿಗ್ನಲಲ್ಲಿ ನಿಂತ್ಕೊಂಡ್ಮೇಲೆ 3 ಸಿಗ್ನಲ್ ಬಿಡ್ತು. ನಮ್ಮದು 4ನೇ ಸಿಗ್ನಲ್ಗೆ ನಾವು ಮೂವ್ ಆದ್ವಿ. ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಈಗ ಮುಂಚೆ 2 ಇಯರ್ಸ್ ಬ್ಯಾಕು 10-15 ನಿಮಿಷಕ್ಕೆ ಸಿಟಿಗೆ ಹೋಗಿ ಬರ್ತಾಯಿದ್ವಿ. ಬಟ್ ಇವಾಗ ಆಗಲ್ಲ ಗೈಸ್, ಆಗಲ್ಲ. 9:30 ಆಗೇ ಹೋಯ್ತು. ಅಲ್ಲೇ ಅಗ್ರಹಾರದ ಹತ್ರ ರಾಮಣ್ಣ ಫಾಸ್ಟ್ ಫುಡ್ ಮೊಬೈಲ್ ಕ್ಯಾಂಟೀನ್ಗೆ ಬಂದ್ವಿ. ಏನು ಬೇಕು? ಚಿತ್ರಾನ್ನ ಬೇಕೇನೋ? ಚಿತ್ರಾನ್ನ ಇದೆ, ಚಿತ್ರಾನ್ನ ಇದೆ ನೋಡಿ. ಬಾತು, ಬಿಸಿಬೇಳೆ ಬಾತು, ಚಿತ್ರಾನ್ನ, ಈರುಳ್ಳಿ ಏನಿಲ್ಲ, ಇಲ್ಲಿ ಮಾಮೂಲಿ ಬೇಕಾಯ್ತಾ. ಸೆಟ್ ದೋಸೆ ತಗೊಳ್ಳಲ್ಲ. ಇಡ್ಲಿ ತಿನ್ನವ? ಒಂದು ಅರ್ಧ ಕೊಡಿ, ಯಾಕೆ ಬೇಕಾದ್ರೆ ಬೆಲ್ಲ ಹಾಕ್ಬಿಡಿ. ನಂದು ಅದು ಅಕ್ಕಿ ರೊಟ್ಟಿ. ಹಾಂ, ಯಾರ್ಯಾರಿಗೆ ಏನೇನು ಬೇಕು ಅದೆಲ್ಲ ನೋಡ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ನಾನು ಅಕ್ಕಿ ರೊಟ್ಟಿ ತೊಗೊಂಡೆ. ಬಿಸಿ ಬಿಸಿ ಚೆನ್ನಾಗಿತ್ತು. ಸತೀಶು ಮಸಾಲ ಇಡ್ಲಿ ಮತ್ತು ಒಂದು ರಾಗಿ ರೊಟ್ಟಿ ತೊಗೊಂಡ್ರು. ಚಾರು ಮಸಾಲೆ ದೋಸೆ ತೊಗೊಂಡ್ಳು. ವಿಕಾಸ್ ಒಂದು ಇಡ್ಲಿ ಮತ್ತು ಬಿಸಿಬೇಳೆ ಬಾತ್ ತಿಂದ. ಜೊತೆಗೆ ಇದು ಬೇಬಿಕಾರ್ನ್ ಮಂಚೂರಿ 1 ಬೌಲ್ ತೊಗೊಂಡ್ವಿ. ಎಲ್ಲ ಶೇರ್ ಮಾಡಿಕೊಂಡು ತಿನ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಾಗ 10:30 ಮಲ್ಕೊಂಡಿದ್ದಾಯಿತು. ಇದು ಸಂಡೇ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್. ಟೈಮ್ ಬಂದು 5 o'clock. ಇವತ್ತು ವಾಕ್ ಹೋಗಿಲ್ಲ ಬಿಕಾಸ್ ಆಫ್ ನನ್ನ ಮಗನ ಟ್ಯೂಷನಲ್ಲಿ ಇವತ್ತು ಸೋಷಿಯಲ್ ಪ್ರಿಪ್ರೇಟ್ರಿ ಇದೆ. ಸೊ ಹಂಗಾಗಿ ಎಬ್ಬರಿಸಿ ಅವನದು ಆಲ್ರೆಡಿ ಸ್ನಾನ ಆಗಿದೆ. ಸ್ನಾನ ಮಾಡಿಸ್ಕೊಂಡು ಕೂರಿಸ್ಕೊಂಡು ಓದ್ತಾಯಿದ್ದೀನಿ. ಇವನು ಹೆಂಗೆ ಅಂದರೆ ಪೊಸೆಸಿವು. ನಾನು ಒಬ್ಬಳೇ ಓದಬೇಕಾ ಅಮ್ಮ, ಅವಳಿಗೂ ಓದಿಸು, ಅವಳಿಗೂ FS ನಡೀತಾ ಇದೆಯಲ್ಲ, ಅವಳಿಗೂ ಓದಿಸು ಅಮ್ಮ, ನಾನು ಒಬ್ಬನೇ ಯಾಕಮ್ಮ ಎಬ್ಬರಿಸ್ತೀಯ, ಮಕ್ಕಳು ಹಿಂಗೆ ಅಲ್ವಾ. ಸೊ ಅವನಿಗೆ ಬೇಜಾರು ಮಾಡಬಾರ್ದು ಅಂತ ಅವಳನ್ನೂ ಹೇಳಿಸಿ. ಅವಳೇನು ಹಂಗಿಲ್ಲ ಗೈಸ್, ಅವ್ರಿಗೆ ಎದ್ದ ಅಭ್ಯಾಸ ಇದೆ. ಎದ್ದು ಅವ್ರ ಪಾಡಿಗೆ ಅವ್ರು ಓದ್ಕೋತಾ ಇದ್ದಾರೆ. ನನ್ನ ಮಗನಿಗೆ 6 ಗಂಟೆಗೆ ಎಕ್ಸಾಮ್ ಇದೆ. ಸೊ ಅವನು ಎಲ್ಲ ರೆಡಿಯಾಗಿ ಅವನು ಹೊರಟಾದ್ಮೇಲೆ 6:30 ತನಕ ಚಾರುಗೆ ಓದಿಸ್ತಾ ಇದ್ದು. ಇವತ್ತು ಜೋಳದ ಹಿಟ್ಟು ಮತ್ತು ಗೋಧಿ ಹಿಟ್ಟು ಹಾಕಿ ಚಪಾತಿ ಮಾಡೋಣ ಅಂತ ಕಲಸಿಟ್ಟಿದ್ದೀನಿ. ಸುಮಾರು ಜನ ನನಗೆ ಕಮೆಂಟಲ್ಲಿ ಹೇಳಿದರು ಹಿಂದಿನ ವ್ಲಾಗಲ್ಲಿ, ಯಾವ ಜೋಳದ ಹಿಟ್ಟನ್ನ ಯೂಸ್ ಮಾಡ್ತೀರಾ, ನೇಮ್ ಹೇಳಿ ಅಂತ. ವೈಟ್ ಜೋಳ ತಂದು ನಾನು ಅದನ್ನು ತೊಳೆದು ಒಣಗಿಸಿ ಮಿಲ್ ಮಾಡಿಸಿ ಸ್ವಲ್ಪ ಮೆಂತ್ಯ ಕಾಳು ಹಾಕಿ ಮಿಲ್ ಮಾಡಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಜೋಳದ ಹಿಟ್ಟು ಹಾಕ್ಕೊಂಡ್ರೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಚೂರು ಮೊಸರು, ಉಪ್ಪು, ಎಣ್ಣೆ ಹಾಕಿ ಬಿಸಿನೀರು ಹಾಕಿ ಕಲಸಿ ಇಟ್ಕೊಂಡ್ರೆ ಚಪಾತಿಗಿಂತ ಸಾಫ್ಟಾಗಿ ಬರುತ್ತೆ. ಇವತ್ತು ನಾನು ಒಂದು 45ರಿಂದ 50 ಚಪಾತಿಗಳನ್ನ ಮಾಡ್ತಾಯಿದ್ದೀನಿ. ನಮ್ಮ ಕೆಳಗಡೆ ಹುಡುಗನೂ ಕೂಡ ಇದ್ದಾನೆ, ಅವನಿಗೂ ಕೂಡ ತಿಂಡಿ ಕೊಡೋಣ ಅಂತ. ನಾನು ಆ್ಯಕ್ಚುಲಿ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ಇದನ್ನು ಮಾಡಿ ಇಟ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊಂಡಿದ್ದೆ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ಇಟ್ಬಿಟ್ಟು ಇದನ್ನು ಮಾಡ್ಕೋತಾ ಇದ್ದೆ. ತುಂಬ ಸಾಫ್ಟಾಗಿ ಬರ್ತಾಯಿತ್ತು. ಈಗ ಇದು ನಮಗೆ ಫೇವ್ರೇಟ್ ಆಗಿಬಿಟ್ಟಿದೆ. ರಾತ್ರಿ ತಿಂದರೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ, ಹಾರ್ಡ್ ಆಗಲ್ಲ. ಬಿಸಿನೀರು ಹಾಕಿ ಕಲಿಸ್ಕೊಂಡು ಮಾಡ್ತೀನಿ. ಬರೀ ಜೋಳದ ರೊಟ್ಟಿ ತಿಂದರೆ ಸ್ವಲ್ಪ ಹಾರ್ಡ್ ಅನಿಸುತ್ತೆ. ಯಾಕಂದರೆ ನಮಗೆ ಮಾಡಿ ಅಭ್ಯಾಸ ಇಲ್ಲ ಅಲ್ವಾ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ಬಿಟ್ರೆ ಹಾರ್ಡ್ ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಿ ಮಾಡಿದ್ರೆ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ಫುಲ್ಕ ಥರ ಒಂದು ಹಾಟ್ ಬಾಕ್ಸ್ ಫುಲ್ಲು 45ರಿಂದ 50 ಮಾಡಿಟ್ಟಿದ್ದೀನಿ. ಅಷ್ಟರಲ್ಲಿ ಸತೀಶ್ ಬಂದರು.
ಯಾಕಂದರೆ ನಮ್ಮ ಮನೇಲಿ ಏನು ನಾನ್ ವೆಜ್ಜೇ ಮಾಡಿಲ್ಲ. ಅಮ್ಮ ಬಂದಾಗ ಲಾಸ್ಟ್ ಮಂತ್ ಮಾಡಿದ್ವಿ. ಅದಾದಮೇಲೆ ಒಂದು ದಿನ ಹೋಟೆಲ್ಗೆ ಹೋಗಿದ್ವಿ. ಅದಾದಮೇಲೆ ಈಗ ನಂದು ಧನುರ್ಮಾಸ ಪೂಜೆ ಅದು ಇದು ಅಂದ್ಕೊಂಡು ಆ್ಯಕ್ಚುಲಿ ನಾನ್ ವೆಜ್ಜೇ ನಾನೇನು ಪ್ರಿಪೇರ್ ಮಾಡಿರಲಿಲ್ಲ ಮನೇಲಿ. ಹಾಗಾಗಿ ಎಗ್ ತೊಗೊಂಬಂದಿದ್ರು, ಎಗ್ ಬುರ್ಜಿ ಮಾಡು ಅಂತ. ಜೊತೆಗೆ ತುಂಬ ಪಾಲಕ್ ಸೊಪ್ಪಿತ್ತು ಆಯಿತಾ, 5-6 ಕಟ್ ಪಾಲಕ್ ಸೊಪ್ಪಿತ್ತು. ಪಾಲಕ್ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ, ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಅಂತ ಹೇಳಿ ಹಾಕ್ಬಿಟ್ಟು ಮೆಂತ್ಯ ಚಿಕನ್ ಮಾಡು, ಪಾಲಕ್ ಚಿಕನ್ ಮೆಂತ್ಯ ಚಿಕನ್ ಮಾಡು ಚೆನ್ನಾಗಿರುತ್ತೆ ಅಂತ, ಹೆಲ್ತಿ ಕೂಡ ಅಲ್ವಾ. ಸೊ ಹಾಗಾಗಿ ಎಗ್ ಬುರ್ಜಿ ಮಾಡಿಬಿಡೋಣ ಅಂತ ಫಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಟೊಮೆಟೊ ಗೊಜ್ಜಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಸತೀಶ್ ಕೊಡು ಇಲ್ಲಿ ನಾನು ಕಟ್ ಮಾಡಿಕೊಡ್ತೀನಿ ಏನೇನು ಬೇಕು ಅಂತ. ಅವ್ರ ಅಪರೂಪ ಅಡುಗೆ ಮನೆಗೆ ಬರೋದಂತ ಅಪರೂಪ. ಅದರಲ್ಲೂ ಇವತ್ತು ಬಂದಿದ್ದಾರೆ. ನಾನು ವೀಡಿಯೋ ಮಾಡ್ಕೊತೀನಿ ಅಂದ್ರೆ ನಾನು ಹಂಗೆ ಹೊರಟೋಗ್ಬಿಡ್ತೀನಿ ಅಂದರು. ಅದರಲ್ಲೇ ಇವಳು ನಮ್ಮ ಮನೆ ಸುಬ್ಬಿ, ಇವಳದೊಂದು ಕಿತಾಪತಿ. ಅಪ್ಪ ವೀಡಿಯೋ ಮಾಡ್ತಾಯಿದ್ದಾರೆ, ಅಪ್ಪ ವೀಡಿಯೋ ಮಾಡ್ತಾಯಿದ್ದಾರೆ ಅಂದ್ಬಿಟ್ಲು. ಸೊ ಹಾಗಾಗಿ ನೋಡಿ, ಇದಕ್ಕೂ ಕೂಡ ನಾನು ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ನೈಸಾಗಿ ಕಟ್ ಮಾಡಿ ತೊಳೆದು ಹಿಂಡಿ ನೀರಿಲ್ದಿರೋ ಥರ ಹಾಕ್ತಾಯಿದ್ದೀನಿ. ಎಗ್ ಬುರ್ಜಿ ತುಂಬ ಸೂಪರಾಗಿರುತ್ತೆ. ನುಗ್ಗೆ ಸೊಪ್ಪು ಹಾಕಿ ಮಾಡಿದ್ರಂತೂ ಇನ್ನೂ ಸೂಪರಾಗಿರುತ್ತೆ. ಬಟ್ ಈಗ ನುಗ್ಗೆ ಸೊಪ್ಪು ಇಲ್ದಿರೋ ಕಾರಣ ಮೆಂತ್ಯ ಸೊಪ್ಪು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನೀವು ಕೂಡ ಹಾಕಿ ಮಾಡಿ ಚೆನ್ನಾಗಿರುತ್ತೆ. ಒಂಥರ ಸ್ವಲ್ಪ ಮಕ್ಕಳು ಈ ಸೊಪ್ಪೆಲ್ಲ ತಿನ್ನಲ್ಲ ಅಲ್ವಾ, ಹೆಲ್ತಿ ವರ್ಷನ್ ಅಂದರೆ ಮಕ್ಕಳು ತಿನ್ನಲ್ಲ. ಸೊ ಟೇಸ್ಟಿಯಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು. ಸೊ ಅದಕ್ಕಾಗಿ ನಾನು ಎಲ್ಲ ಥರ ಹಾಕಿ ಮಾಡ್ತೀನಿ. ಒಬ್ಬೊಬ್ಬರು ಏನೂ ಹಾಕಲ್ಲ, ಬರೀ ಆನಿಯನ್ ಹಾಕ್ತಾರೆ, ಎಗ್ ಹಾಕ್ಬಿಟ್ಟು ಮಾಡ್ತಾರೆ ಬುರ್ಜಿ. ಬಟ್ ನಾನು ಹಾಗಲ್ಲ, ಟೊಮೆಟೊ, ಕ್ಯಾಪ್ಸಿಕಮ್, ಈರುಳ್ಳಿ, ಯಾವ್ಯಾವ ಸೊಪ್ಪು ಎಲ್ಲನೂ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಜೊತೆಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಈ ಥರದ್ದೆಲ್ಲ ಹಾಕಿ ಮಾಡಿದಾಗ ಟೇಸ್ಟ್ ಏನಿರುತ್ತೆ ಅದು ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸಖತ್ತಾಗಿತ್ತು. ಮೊಟ್ಟೆಯಲ್ಲಿ ಏನಂದರೆ ನೀರು, ಒಂದು ಕೆಟ್ಟ ನೀರು ಸುಂಡೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ರೆ ಎಗ್ ಬುರ್ಜಿ ಸಖತ್ತಾಗಿರುತ್ತೆ. ಅದು ಒಂದ್ಸಲಿ ನೀರು ಥರ ಇಟ್ಕೊಂಬಿಟ್ರೆ ಅದು ಮೊಟ್ಟೆ ಸರಿ ಮೊಟ್ಟೆ ಕೊಟ್ಟಿಲ್ಲ ಅಂದರೆ ಆ ಥರ ನೀರು ಥರ ಆಗಿಬಿಡುತ್ತೆ. ಈ ಕಡೆ ಒಂದು ಸ್ವಲ್ಪ ಮೊಟ್ಟೆನೂ ಕೂಡ ಬೇಯಕ್ಕೆ ಇಟ್ಕೊಂಡು, ಈ ಕಡೆ ಚಿಕನ್ ಎಲ್ಲ ತೊಳ್ಕೊಂಡು ಮೆಂತ್ಯ ಚಿಕನ್ ಮಾಡೋಣ, ಪಾಲಕ್ ಮೆಂತ್ಯ ಚಿಕನ್ ಮಾಡೋಣ ಅಂತ ಹೇಳಿ ನಾಳೆ ಮಂಡೇ ಆಯಿತಾ. ಸೊ ಒನ್ ಟೈಮ್ಗೆ ಮಧ್ಯಾಹ್ನಕ್ಕೆ ಆಗಂಗೆ ತಂದಿರೋದು ಸತೀಶು. ನಾವಂತೂ ಮಂಡೇ ಏನೂ ಇಟ್ಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ಮತ್ತೆ ಎಲ್ಲ ನಾನು ಇವಾಗೇನು ಚಪಾತಿ ಮಾಡಿದ್ದೆ ಅದಾದಮೇಲೆ ಒಂದ್ಸಲಿ ಕ್ಲೀನ್ ಮಾಡಿದ್ದೆ. ಈಗ ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡಬೇಕಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು. ಸೊ ಈಗ ನನ್ನ ಮಕ್ಕಳು ಅಷ್ಟೇ, ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಹೇಳಲ್ಲ, ಹಠ ಮಾಡಲ್ಲ. ಈಗ ನಾವು 2-3 ಮಂತ್ಸ್ ಅವ್ರಿಗೆ ನಾವು ನಾನ್ ವೆಜ್ ಏನೂ ಕೊಟ್ಟಿಲ್ಲ ಅಂದರೂ ಕೂಡ ಅವರು ಬಾಯ್ಬಿಟ್ಟು ಕೇಳಲ್ಲ. ಬಟ್ ಒಬ್ಬೊಬ್ಬರ ಮನೇಲಿ ಹಾಗಲ್ಲ, ಪ್ರತಿ ಸಂಡೇ ಬರ್ತಿದ್ದಂಗೆ ನಾನ್ ವೆಜ್ ಅಂತ ಹೇಳ್ತಿರ್ತಾರೆ. ಈಗ ನಾನು ಪಾಲಕ್ ಚಿಕನ್ ಅಥವಾ ಮೆಂತ್ಯ ಚಿಕನ್ಗೆ ಏನೇನು ಬೇಕು ಅಂತ ಇದನ್ನೆಲ್ಲ ಫ್ರೈ ಮಾಡಿ ಕೂಡ ಹಾಕೋಬೋದು. ನಾನು ಹಾಗೆ ಹಾಕೋತಾ ಇದ್ದೀನಿ, ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ. ಟೊಮೆಟೊ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಒಂದು ಟೊಮೆಟೊ, ಒಂದು ಈರುಳ್ಳಿ ಎಲ್ಲನೂ ಹಾಕಿ, ಹುರ್ಗಡ್ಲೆ, ತೆಂಗಿನಕಾಯಿ, ಕೊಬ್ಬರಿ ಇದ್ದರೆ ಕೊಬ್ಬರಿನೂ ಹಾಕ್ಕೊಳ್ಳಿ. ಇದನ್ನೆಲ್ಲ 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಿ ಕೂಡ ಹಾಕ್ಕೋಬೋದು. ಹಾಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ 1 ಸ್ಪೂನ್ ಹಾಕಿ ಕಟ್ ಮಾಡಿರೋಂಥ ಆನಿಯನ್, ಅರಿಶಿನ ಪುಡಿ, ಇದು ಡ್ರೈ ಮೇಥಿ ಸೊಪ್ಪು, ಕಸ್ತೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಂತ್ಯ ಸೊಪ್ಪು ನಾನು 2 ಕಟ್ಟಷ್ಟು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಟೊಮೆಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ತುಂಬ ಇತ್ತು, ಅದು ಖಾಲಿ ಆಗಲ್ಲ, ಹಂಗೆ ಇರುತ್ತೆ ಅಂತ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ನಿಮ್ಮ ಹತ್ರ ಇಲ್ಲಾಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ, ಏನಾಗಲ್ಲ. ಸೊ ನಾನು ಒಂದು ಹಾಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಸೊಪ್ಪು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಸ್ವಲ್ಪ ರುಬ್ಲಿಕ್ಕೂ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಗೆ ಕಟ್ ಮಾಡಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ತೊಳೆದಿಟ್ಟಿರೋಂಥ ಚಿಕನ್ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದರಲ್ಲಿ ನೀರು ಬಿಡುತ್ತಲ್ಲ, ಚಿಕನಲ್ಲಿ ನೀರು ಬಿಡೋ ತನಕ ರೋಸ್ಟ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡ್ಕೋಬೇಕು. ಒಂದು ಚೂರು ನೀರು ಇರಬಾರ್ದು, ಆ ಥರ ಸುಂಡಿಸ್ಕೋಬೇಕು ಅಂತ ಕರಿತೀವಿ. ಆ ಥರ ಮಾಡಿಕೊಂಡ್ರೆ ನಾವು ಯಾವುದೇ ಅಡುಗೆ ಮಾಡಿದ್ರೂ ಕೂಡ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಸೊ ಇವಾಗ ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಪುಡಿ ಉಪ್ಪು ಅಷ್ಟು ಅಳತೆ ಗೊತ್ತಾಗಲ್ಲ ಅಂತ ಹೇಳಿ
ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಆ ಗ್ಯಾಪಲ್ಲಿ ಅಲ್ಲಿಂದಲ್ಲೇ ನಾನು ಇವಾಗ ಏನೇನು ತೋರಿಸ್ದೆ ಅದನ್ನೆಲ್ಲ ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ತೊಳ್ಕೊಂಡು ಆ್ಯಡ್ ಮಾಡಿಕೊಂಡು ರುಬ್ಕೊಂಬಿಟ್ರೆ, ಅಂದರೆ ರುಬ್ಕೋಬೇಕು ಅಂದರೆ ನೈಸಾಗಿ ರುಬ್ಕೋಬೇಕು. ಈ ಚಾಪ್ಸ್ಗೆಲ್ಲ ಒಂದು ಪಾಯಿಂಟ್ ತರಿಯಾಗಿ ರುಬ್ಕೋತೀವಲ್ಲ ಆ ಥರ ಅಲ್ಲ, ನೈಸಾಗಿ ನೋಡಿ. ಈಗ ನಾನು ಏನು ಕನ್ಸಿಸ್ಟೆನ್ಸಿ ತೋರಿಸ್ತಾ ಇದ್ದೀನಿ ಆ ಥರ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಚಿಕನ್ ಎಲ್ಲ ಫ್ರೈ ಆದಮೇಲೆ ಇದನ್ನು ಅದಕ್ಕೆ ಸೇರಿಸಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು, ನಿಮಗೆ ಖಾರ ಬೇಕಾದರೆ ಒಂದೆರಡು ಹಸಿರುಮೆಣ್ಸಿಕಾಯಿ ಹಾಕ್ಕೊಳ್ಳಿ. ನಾನು ಹಸಿರುಮೆಣ್ಸಿಕಾಯಿ ಏನು ಹಾಕಿಲ್ಲ. ಖಾರ ಅಂದರೆ ಸ್ವಲ್ಪ ಪೆಪ್ಪರ್ ಹಾಕೋಣ ಅಂತ ಹೇಳಿ, ಇವಾಗ ಚಳಿ ಅಲ್ವಾ, ಹಸಿರುಮೆಣ್ಸಿಕಾಯಿ ಗ್ಯಾಸ್ಟ್ರಿಕ್ಕು, ಸೊ ಹಾಗಾಗಿ ಪೆಪ್ಪರ್ ಪುಡಿ ಹಾಕೋಣ ಅಂತ ಹೇಳಿ ಹಸಿರುಮೆಣ್ಸಿಕಾಯಿ ಹಾಕಿಲ್ಲ. ನಿಮ್ಗೆ ಖಾರ ಬೇಕಿದ್ರೆ ನೀವು ಹಾಕ್ಕೊಳ್ಳಿ. ಸೊ ನಾನು ಅಲ್ಲೇ ಚಾಕು ಕೂಡ ಹಾಕ್ತಾಯಿದ್ದೀನಿ, ಹೊರಗಡೆಯಿಂದ ತಂದಿರೋಂಥದ್ದು, ಮಕ್ಕಳೆಲ್ಲ ತಿಂತಾರೆ. ಸೊ ನಮ್ಮನೇಲಿ ಹಾಗೇ, ಈಗ ನಾವಾಗಿದ್ದು ನಾವು ಮಾಡೋ ತನಕ ಮಕ್ಕಳು ಮಾಡಿ ಅದೇ ಬೇಕು ಇದೇ ಬೇಕು ಯಾವತ್ತೂ ಕೇಳಿಲ್ಲ, ಕೇಳೋದು ಇಲ್ಲ. ಸೊ ನಮಗೇನೆ ಸುಮಾರು ದಿನ ಆಯ್ತಲ್ಲ ಮಾಡೋಣ. ಅಮ್ಮ ಬಂದಾಗ ನಾವು ಮನೇಲಿ ಮಾಡಿದ್ದು. ಮಧ್ಯ ಒಂದಿನ ಕಾರ್ತಿಕ್ ಮಾಸ ಷಷ್ಠಿ ಎಲ್ಲ ಮುಗಿದ ಮೇಲೆ ಹೋಟೆಲ್ಗೆ ಹೋಗಿದ್ದಂಥದ್ದು. ಸೊ ಇದು ಬಿಟ್ಟರೆ ಇವತ್ತೇ ಮಾಡ್ತಾ ಇರೋಂಥದ್ದು. ಕಾರ್ತಿಕ್ ಮಾಸಕ್ಕಿಂತ ಮುಂಚೆ ಮಾಡಿದಂಥದ್ದು ಇವಾಗ ಮಾಡ್ತಾಯಿದ್ದೀವಿ. ಸೊ ಇವಾಗ ಚೆನ್ನಾಗದು ಎಲ್ಲ ಚಾಕೆಲ್ಲ ಹಾಕಿದ್ಮೇಲೆ ನಾನು ಮಧ್ಯಾಹ್ನ ಮುದ್ದೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಕನ್ಸಿಸ್ಟೆನ್ಸಿ, ಈ ಕಡೆ ತೀರಾ ಗಟ್ಟಿನೂ ಅಲ್ಲ, ಈ ಕಡೆ ತೀರಾ ತೆಳುವೂ ಅಲ್ಲ. ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಸಖತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ. ಫುಲ್ ಡೀಟೇಲಾಗಿ ರೆಸಿಪಿ ತೋರಿಸಿದ್ದೀನಿ, ಏನೇನು ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಅಂತೆಲ್ಲ. ನಾನು 1-1.5 kg ಚಿಕನ್ಗೆ ಮಾಡ್ತಾ ಇರೋಂಥದ್ದು. ಕೆಳಗಡೆ ನಮ್ಮ ಹುಡುಗರು ಕೂಡ ಇದ್ದಾರೆ. ಫೈನಲಾಗಿ ಎಲ್ಲ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಅವರಿಗೆ ಹಾಕೊಂಡು ಬಾರಿಸ್ತೀಯ, ಇಷ್ಟೊತ್ತಿಗೆ ಯಾರು ತಿನ್ಬಿಡ್ತಾರೆ, ಇಷ್ಟೊತ್ತಿಗೆ ದೆವ್ವ ತಿನ್ನೋದು ತಾಂತೀಯ. 8:15 ಇನ್ನೂ 8:15 8:15 ಹಾಕೊಂಡು ಆಗಲೇ ಬಾರಿಸ್ತೀಯ. ಯಪ್ಪ ಏನು ಬುದ್ಧಿ ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ತಿಂಡಿ ಗೊತ್ತಾ? ಇದು ಚಿಕನ್ ಚಾಕು ಕಾದೈತೆ. ಇದು ಚಿಕನ್ ಬನ್ನಿರಿ. ಇದು ಎಗ್ ಬುರ್ಜಿ, ಇದು ಚಪಾತಿ, ಇದು ಸ್ವೀಟ್ ಪೊಟ್ಯಾಟೊ ಎಲ್ಲ ತಂದಿದ್ದೀವಿ. ಇದು ಸ್ವೀಟ್ ಅಲ್ಲದೇನ ಕರೀತಾ ಕೇಳು ಹೋಗಿ. ಯಾರು ನಾನು ಬೆಳಗ್ಗೆ ಎದ್ದು ಟಿ ವಿ ನೋಡ್ತಾ ಇದ್ದೀನಾ? ನನ್ನನ್ನು ಕೇಳಿದ್ರೆ ತಗೋ ಸರಿ ಆಯ್ತಾ ನೋಡು. ರಾತ್ರಿ ಇಟ್ಟಿದ್ನಲ್ಲ ನಾನು, ಅದು ಸರಿ ಆಯ್ತಾ ನೋಡು, ಬೆಂದಾಯ್ತಾ? ಆಫ್ ಮಾಡಿಬಿಡ್ತೀನಿ. ಅದು ಖಾರ ಬೇಕಾಗಿತ್ತೇನೋ ಒಂದು ಸ್ವಲ್ಪ ನೋಡು ಒಂಚೂರು. ಸರಿ ಆಯ್ತಾ? ಟಿ ವಿ ಯಾರು ನಾನು ನೋಡ್ತಾ ಕೂತಿದ್ನೇನಾ ಬೆಳಗ್ಗೆಯಿಂದ? ಟಿ ವಿ ನಾನಾ ಬೆಂದಿಲ್ಲ ಬೇಕು. ಇದು ಗ್ರೇವಿ ಸರಿ ಆಯ್ತಾ ನೋಡು, ಉಪ್ಪು ಖಾರ. ಖಾರ ಕಮ್ಮಿ ಅಲ್ವಾ? 10:30 ಆಯ್ತದೆ ಅವ್ನು ಬರೋದು. ಇವತ್ತು 2 ಪೀರಿಯಡ್ ಐತೆ, ಎಕ್ಸಾಮ್ ಐತೆ ಅವ್ನಿಗೆ ಇವತ್ತು. ಏನ ನಿನ್ನ ಕಡೆ ತೋರ್ಸೋದು? ಉಪ್ಪು ಖಾರ ಕಮ್ಮಿನೇ ಇರಲಿ, ತಿನ್ನು. ಉಪ್ಪು ಕಮ್ಮಿ ಆಯ್ತಾ? ಸಾಕಾ? ಉಪ್ಪು ಕಮ್ಮಿ ಆಯ್ತೇನಾ? ಸರಿ ಆಯ್ತಾ? ಕೊಟ್ರೆ ಅವಳಿಗೆ ಬೆಳಗ್ಗೆ ಬಿಸಿ ತಿಂತಾವಳಲ್ಲ. ಎಲ್ರದ್ದು ತಿಂಡಿ ಆಯಿತು. ಸತೀಶ್ಗೂ ಹಾಲೆಲ್ಲ ಕೊಟ್ಟು ಮತ್ತೊಂದು ಸಲ ಮನೆ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಯಾರು ಏನೇ ಮಾಡಲಿ ನನಗಂತೂ ಮನೆ ಕೆಲಸ ಫಸ್ಟು. ಅವರು ಟಿ ವಿ ನ್ಯೂಸ್ ನೋಡ್ತಾ ಕೂತ್ಕೊಂಡಿದ್ರು. ಸೊ ನಾನು ಬ್ಲ್ಯಾಂಕೆಟ್ಸು, ಸೋಫಾ ಕವರ್ಸ್, ಬೆಡ್ ಸ್ಪ್ರೆಡ್ ಎಲ್ಲನೂ ಒಗೆದು ವಾಶ್ಗೆ ಹಾಕಿ ಬಿಸಿಲಿಗೆ ಹಾಕಿದ್ದೆ. ಯಾಕಂದರೆ ನಾಳೆ ಮಂಡೇ ಅಲ್ವಾ, ಸೊ ವಾರ ಪೂಜೆ, ಹಾಗಾಗಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ. ಈ ಬುಕ್ಸ್ಗಳನ್ನಂತೂ ಇಡೋಕ್ಕೆ ಪ್ಲೇಸೇ ಆಗ್ತಾಯಿಲ್ಲ ನಮ್ಮ ಮನೇಲಿ, ಎಲ್ಲ ಅಂದ್ರಲ್ಲಿ ಬಿಸಾಕಿದ್ದಾರೆ ಮಕ್ಕಳು.
ಸೊ ಇವಾಗ 15 ದಿನ ಆಗಿತ್ತು ಗೈಸ್. ಏನಪ್ಪ ಅಂದರೆ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ಡೈಲಿ ತಲೆ ಸ್ನಾನ ತಣ್ಣೀರು ಸ್ನಾನ ಇದೇ ಆಗಿಬಿಟ್ಟಿತ್ತು. ಸೊ ಅಡುಗೆ ಮನೆಯೆಲ್ಲ ಫೈನಲಾಗಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂತ. ಸೊ ನನ್ನ ಮಗ ಬರೋ ತನಕ ತಿಂಡಿ ತಿನ್ನೋದು ಬೇಡ, ಅವನಿಗೆ ಸರ್ಪ್ರೈಸ್ ಕೊಡೋಣ. ಅವನು ಟೆಸ್ಟ್ ಬರೆದು ಸುಸ್ತಾಗಿ ಬಂದಿರ್ತಾನೆ, ಅವನ ಜೊತೆಗೆ ಕೂತ್ಕೊಂಡು ನಾನು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬಟ್ಟೆ ಎಲ್ಲ ತೆಗೆದು ಬಿಸಿಲಿಗೆ ಒಣ ಹಾಕ್ಬಿಟ್ಟು ಮಿಕ್ಕಿದ ಕೆಲಸಗಳ್ನೆಲ್ಲ ಮಾಡ್ಕೋತಾ ಇದ್ದೆ. ಸೊ ನನ್ನ ಮಗಳಿಗೂ ಅಷ್ಟೇ, ಸುಳ್ಳು ಹೇಳ್ಬಾರ್ದು ಪಾಪ ಆ ಹುಡುಗಿ. ನಾನು ಎದ್ದಿದ ತಕ್ಷಣವೇ ಎದ್ದು ನನ್ನ ಜೊತೆ 12 ದಿನ ಅರಳಿಕಟ್ಟೆ ಬಂದು ಸುತ್ತಿದೆ. ಅಮ್ಮ ನಾನು ಅದನ್ನು ಮಾಡ್ತೀನಿ, ಇವಾಗೇನೋ ಮಾಡ್ತಾಯಿದ್ದಾಳೆ, ದೊಡ್ಡೋಳಾದ್ಮೇಲೆ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ. ಸೊ ಸುಮಾರು ಜನ ಹಂಗೆ ಅಂತಾರೆ, ಅವಳು ಬರ್ತಾಯಿದ್ದಾಳಲ್ಲ, ಅವರು ನಮ್ಮ ಅಕ್ಕಪಕ್ಕದವರೆಲ್ಲ ಅವಳು ಬರ್ತಾಯಿದ್ದಾಳಲ್ಲ ಅಂತ ಎಲ್ಲ ಇದು ಮಾಡ್ತಾರೆ. ಸೊ ನೋಡಿ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಲ್ವಾ, ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಅಲ್ವಾ. ಅವಳಿಗೂ ಅಷ್ಟೇ 15 ದಿನದಿಂದ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ. ಎಲ್ಲ ಡ್ಯಾಂಡ್ರಫ್ ಥರ ಈಚಿ ಆಗಿತ್ತು ತಲೆ, ಬುಂಡೆ, ಕೂದಲೆಲ್ಲ. ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿಸ್ಬಿಟ್ಟು ಚೆನ್ನಾಗಿ ತಲೆಗೆ ಹಾಕಿ ನೋಡಿ. ನನ್ನ ಅವತಾರ ನೋಡ್ಬಿಟ್ಟು ಹೆದರ್ಕೋಬೇಡಿ, ನ್ಯಾಚುರಲಾಗಿ ಎಲ್ಲರೂ ಮನೇಲಿ ಹಿಂಗೆ ಇರ್ತೀವಿ. ಸೊ ನಾನು ಹಾಗೆ ಇದ್ದೀನಿ. ನಾನಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಅವಳಿಗೂ ಕೂಡ ಜುಟ್ಟೆಲ್ಲ ಕಟ್ಟಿಬಿಟ್ಟು ಕಟ್ಟೋಣ ಅಂತ. ಯಾಕಂದರೆ ಇವತ್ತೇನು ರಜಾ, ಎಲ್ಲೂ ಹೊರಗಡೆ ಎಲ್ಲೂ ಹೋಗಲ್ಲ, ಮನೇಲೇ ಇರ್ತಾಳೆ. ಹಾಗಾಗಿ ಸ್ವಲ್ಪ ಎತ್ಬಿಟ್ಟು ಕಟ್ಟೋಣ, ಮತ್ತೋಗಿ ಕೈಕಾಲು ಮುಖ ತೊಳ್ಕೊಂಬ ಅಂತ ಹೇಳೋಣ ಅಂತ ಅವಳಿಗೂ ಕೂಡ ಜುಟ್ಟು ಕಟ್ತಾಯಿದ್ದೀನಿ. ಅವಳದು ಒಂದೇ ಅವತಾರ, ನಮ್ಮಮ್ಮ ಎಲ್ಲರೂ ಸಂಡೇ ಹೋಗೋಣ. ಅವನಿಗೆ ಟೆಸ್ಟ್ಗಳಿದೆ, ಎಲ್ಲಿಗೆ ಹೋಗೋಕ್ಕಾಗತ್ತೆ. ಸ್ವಲ್ಪ ಬೇಬಿ ಹೇರ್ಸ್ ಎಲ್ಲ ಹಿಂದೆಗಡೆ ಬೆಳೀತಾ ಇದೆ. ಸೊ ಎತ್ಬಿಟ್ಟು ಎಲ್ಲನೂ ಒಂದು ಕ್ಲಿಪ್ ಹಾಕಿ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ ಅಂತ ಮೊಬೈಲ್ ಹಿಡ್ಕೊಂಡು. ಅವಳಿಗೊಂದು ಖುಷಿ, ಅಮ್ಮ ಹೊಸ ಮೊಬೈಲ್ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು. ಫೈನಲಾಗಿ ಒಂದು ಮಟ್ಟಿಗೆಲ್ಲ ಮುಗೀತು. ಅವಳಿಗೂ ಕೂಡ ಅಷ್ಟೇ ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇನ್ನೆಲ್ಲ ಮುಗಿದಿದೆ. ನಾನೊಂದು ಸ್ನಾನ ಮಾಡಬೇಕಷ್ಟೇ, ಇನ್ನೆಲ್ಲ ಕೆಲಸ ಮುಗೀತು. ಕೂತ್ಕೊಂಡು ಸ್ವಲ್ಪ ಹೊತ್ತು ಬರ್ಕೋ, ಬೆಳಗ್ಗೆ ಒಪ್ಸಿದ್ಯಲ್ಲ ಅದನ್ನೆಲ್ಲ ಕೂತ್ಕೊಂಡು ಬರ್ಕೋ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲನೂ ಚೆನ್ನಾಗಿ ಕಾಯಿಸ್ಬಿಟ್ಟು ತಲೆಗೆ ಹಾಕಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಯಪ್ಪ ನನಗೆ ಎಷ್ಟೊತ್ತಿಗೆ ತಲೆಗೆ ಎಣ್ಣೆ ಹಾಕ್ತೀನಪ್ಪ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಮ್ಮ ತುಂಬ ನೆನಪಾಗ್ತಾರೆ, ಎಣ್ಣೆ ಹಾಕೋ ಟೈಮಲ್ಲೆಲ್ಲ ನಂಗೆ ಅಮ್ಮ ನೆನಪಾಗ್ತಾರೆ. ಅಮ್ಮ ಇದ್ದಿದ್ರೆ ಎಷ್ಟು ನೀಟಾಗಿ ಡಿವೈಡ್ ಮಾಡಿ ಒಳಗಡೆ ರೂಟ್ಗೆಲ್ಲ ಅಪ್ಲೈ ಮಾಡೋರು. ನಾವುಗಳೆಲ್ಲ ಮೇಲಿಂದ ಮೇಲೆ ಹಾಕೋತಾ ಇರ್ತೀವಿ ಎಣ್ಣೆನ ಅಂತ. ನನ್ನ ಕೂದಲಂತೂ ಈ ನಡುವೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಕಸು ಪೊರಕೆ ಥರ ಆಗ್ಬಿಟ್ಟಿದೆ. ಯಾವುದೇ ರೀತಿ ಕೇರ್ ಇಲ್ಲ, ನರಿಷ್ಮೆಂಟ್ ಇಲ್ಲ, ಎಣ್ಣೆನೇ ನೆಟ್ಟಿಗೆ ಹಚ್ಚುತ್ತಾ ಇಲ್ಲ. ಕೂದಲೆಲ್ಲ ಹಾಳಾಗಿದೆ, ಏರ್ಫಾಲ್ ಆಗ್ತಾಯಿದೆ, ಡ್ಯಾಂಡ್ರಫ್ ಥರ ಆಗಿದೆ. ಯಪ್ಪ ನೋಡಿ, ಒಂದು ಎಣ್ಣೆ ಹಾಕ್ತಿರೋದಕ್ಕೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ನಾವು ಹೆಣ್ಮಕ್ಳು ಫೇಸ್ ಮಾಡಬೇಕು ಅಂತ. ಯಾವುದಕ್ಕೆ ಆದರೂ ಅಷ್ಟೇ, ನಮ್ಮ ಜವಾಬ್ದಾರಿಯಿಂದ ನಾವು ಯಾವುದೇ ಒಂದು ಇದಕ್ಕೂ ನಮ್ಮ ಏನಂತಾರೆ ಪ್ರಾಮುಖ್ಯತೆ ಕೊಟ್ಟರೆ ಅದು ಚೆನ್ನಾಗಿರೋಂಥದ್ದು. ಸೊ ಕೂದಲೆಲ್ಲ ಬಗ್ಗಿಸ್ಕೊಂಡು ಕೆಳಗಡೆ ರೂಟ್ಸಿಂದ ಅಪ್ಲೈ ಮಾಡ್ತಾಯಿದ್ದೀನಿ. ಜೆಂಟ್ಲಿ ಮಸಾಜ್ ಕೊಟ್ಕೋತಾ ಇದ್ದೀನಿ. ನನಗಂತೂ ಒಂಥರ ಹಾಯ್ ಅನಿಸುತ್ತೆ. ಯಾಕಂದರೆ ಎಣ್ಣೆ ಹಾಕಬೇಕು ಗೈಸ್, ದಯವಿಟ್ಟು ಎಣ್ಣೆ ಹಾಕದೇ ಇರಬೇಡಿ. ವಾರದಲ್ಲಿ 2 ದಿನನಾದರೂ ನೀವು ತಲೆಗೆ ಎಣ್ಣೆ ಅಪ್ಲೈ ಮಾಡಿ. ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ನಿಮ್ಮ ಕಣ್ಣು ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಕೆಲಸ ಮುಗೀತು. ತಲೆಗೆ ಎಣ್ಣೆ ಕೂಡ ಅಪ್ಲೈ ಮಾಡಿಕೊಂಡೆ. 15 ದಿನದಿಂದ ತಣ್ಣೀರು ಸ್ನಾನ ಮಾಡಿ ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ ಲಿಟ್ರಲಿ. ಇವತ್ತು ಚೆನ್ನಾಗಿ ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ ತಲೆಗೆ. ಸೊ ಇವತ್ತು ವಾರ ಏನಿಲ್ಲ, ಪೂಜೆ ಏನಿಲ್ಲ. ಇದು ಸಂಡೇ ಮಾರ್ನಿಂಗ್ 9:15. ಡೈಲಿ ಇಷ್ಟೊತ್ತಿಗೆ ಎಲ್ಲ ಕೆಲಸ ಮುಗೀತಾ ಇತ್ತು. ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ಎಲ್ಲ ಕೆಲಸ ಮುಗೀತು. ಮನೆಯೆಲ್ಲ ಕ್ಲೀನಿಂಗ್ ಆಯಿತು, ಮನೆ ಒರೆಸಾಯಿತು, ಬೆಡ್ ಸ್ಪ್ರೆಡ್ಸ್, ಬ್ಲ್ಯಾಂಕೆಟ್ಸ್ ಎಲ್ಲ ವಾಶ್ ಮಾಡಿ. ಇವತ್ತು ಸ್ವಲ್ಪ ಬಿಸಿಲಿದೆ. ಸೊ ನೋಡಿ ಕಾಣಿಸ್ತಾ ಇದೆ ನಿಮಗೆ, ಬಿಸಿಲಿದೆ. ಸೊ ಎಲ್ಲನೂ ಬಿಸಿಲಿಗೆ ಹಾಕಿದ್ದೀನಿ. ಸ್ವಲ್ಪ ಸ್ನಾನ ಮಾಡಬೇಕು, ತಲೆ ಸ್ನಾನ ಮಾಡಲ್ಲ, ಫ್ರೆಶ್ ಅಪ್ ಆಗ್ತೀನಿ. ಸೊ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಹ್ಯಾಟ್ಸ್ ಎಲ್ಲ ಒಗೆದು ಸುಮಾರು ಒಂದು ವಾರ ಆಗಿಬಿಟ್ಟಿತ್ತು. ಸೊ ನೋಡಿ ಬಿಸಿಲಿದೆ ಇವತ್ತು ಸ್ವಲ್ಪ. ಹಾಗಾಗಿ ಹಾಸಿಗೆ ಮೇಲ್ಗಡೆದು ಪಿಲ್ಲೋ ಕವರ್ಸ್, ದಿವಾನ್ ಕಟ್, ಬೆಡ್ಶೀಟ್ಸ್, ಮ್ಯಾಟ್ಸ್ ಪ್ರತಿಯೊಂದು ವಾಶ್ ಮಾಡಿ ಹಾಕಿದ್ದೀನಿ. 3 ಫ್ಲೋರಿಂದ ಬಟ್ಟೆ ಒಣಗಿ ಹಾಕಿದ್ದೀನಿ. ಮೇಲಿಂದ ಕಾಣಿಸ್ತಾ ಇದೆಯಾ ನೋಡಿ, 3 ಫ್ಲೋರ್ ಮೇಲಿಂದ ಬಟ್ಟೆಗಳನ್ನ ಹಾಕಿದ್ದೀನಿ. ಸೋಫಾ ಕವರ್ಸ್, ಯೂನಿಫಾರ್ಮ್ಸ್, ಶೂಸು, ಸಾಕ್ಸಸ್ ಎಲ್ಲ ಡೀಪ್ ಕ್ಲೀನ್. ಇವತ್ತು ಎಲ್ಲ ಕೆಲಸ ಮುಗೀತು. ಸಖತ್ತು ಮುಖ ಎಲ್ಲ ಟ್ಯಾನ್ ಆಗಿಬಿಟ್ಟಿದೆ ಅನ್ನಿಸ್ತಾ ಇದೆ. ಸೊ ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿದೆ.
ವಾಶ್ರೂಮ್ಸು ಟಾಯ್ಲೆಟ್ಸು ಎಲ್ಲ ಕ್ಲೀನ್ ಆಯಿತು. ನಾನೊಬ್ಬಳು ಕ್ಲೀನ್ ಆಗಬೇಕು, ಬಾಕಿ ನಾನೊಬ್ಬಳು ಫ್ರೆಶ್ ಅಪ್ ಆಗಬೇಕು. ಸ್ವಲ್ಪ ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಈ ಸ್ಕಿನ್ ಕೇರು, ಹೇರ್ ಕೇರು ಏನು ಮಾಡ್ಕೊಳ್ದಂಗೆ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ನೋಡಿ ಈ ಕಲರ್ ನೋಡಿ, ಈ ಕಲರ್ ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಎಷ್ಟು ಟ್ಯಾನ್ ಆಗಿದ್ದೀನಿ ನೋಡಿ. ಯಪ್ಪ ದೇವ, ರಿಯಲಿ ಗೈಸ್ ಸಖತ್ ಕಲರ್ ಇದೆ. ನಾನು ಇಲ್ಲಿ ನೋಡಿ, ಸುಳ್ಳು ಹೇಳ್ತಾ ಇಲ್ಲ, ಡಿಫ್ರೆನ್ಸ್ ನೋಡಿ ನಿಮಗೆ. ಈ ಕೈ ಕಲರ್ ನೋಡಿ, ನನ್ನ ಮೇಲೆ ನನಗೆ ಅಸಹ್ಯ ಜಿಗುಪ್ಸೆ ಬಂದ್ಬಿಟ್ಟೈತೆ. ಕೆಲಸ ಮಕ್ಕಳು ಅಂದ್ಕೊಂಡು ನಿಂಬೆಹಣ್ಣನ್ನು ಮಾಡ್ಕೋತಾ ಇದ್ದೀನಿ. ಡೆಡ್ ಸ್ಕಿನ್ ಏನಾದರೂ ಇದ್ದರೆ ರಿಮೂವ್ ಆಗುತ್ತೆ, ಸ್ಕಿನ್ನು ಕ್ಲೆನ್ಸ್ ಆಗುತ್ತೆ, ಹಳೆ ಕೊಳೆ ಇದೆ ಏನಾದರೂ ಇದ್ದರೆ ಹೋಗುತ್ತೆ. ಸೊ ಎಲ್ಲದಕ್ಕೂ ನಿಂಬೆಹಣ್ಣು ಯೂಸ್ ಮಾಡ್ತಾರಲ್ವ. ಸೊ ನನ್ನ ಸ್ಕಿನ್ ನೋಡಿದ್ರೆ ನಂಗೆ ಭಯ ಆಯ್ತೈತೆ. ಈ ಸ್ಕಿನ್ ನೋಡಿ, ಈ ಸ್ಕಿನ್ ನೋಡಿ, ನಿಮ್ಮದು ಹಾಗೆ ಇರುತ್ತೆ ಫೇಸು. ಬಟ್ ಬ್ಲ್ಯಾಕ್ ಸರ್ಕಲ್ಸ್ ಆಗ್ತಾಯಿದೆ, ನಿದ್ರೆ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಡನ್. ಸ್ವಲ್ಪ ಸ್ನಾನ ಗಿನ ಮಾಡಿ ಸಿಗುವ. ಓಕೆ, ಕಾಯ್ತಾ ಇರಿ. ಅಂತ ಏನು ಕಪ್ಪಿಲ್ಲ ನಾನು ಅಲ್ವಾ. ಗೈಸ್ 9:15 ಜಸ್ಟ್ ನಾವು ಸ್ನಾನ ಆಯಿತು. ಸೊ ಏನು ಅಪ್ಲೈ ಮಾಡಿಲ್ಲ ಫೇಸ್ಗೆ. ಚಳಿ 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 ಅನ್ನಿಸ್ತಾ ಇದೆ ಮುಖ ಎಲ್ಲ. ಸೊ ಇವಾಗ ನಿವ್ಯಾದು ಒಂದು ಬಾಡಿ ಲೋಷನ್ನ ಹಾಕ್ತಾಯಿದ್ದೆ, ಇವಾಗ ಅದು ಖಾಲಿಯಾಗಿ ಹೋಗಿದೆ. ಈಗ ಸೆಟಾಪಿಲ್ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ರಿವ್ಯೂ ಚೆನ್ನಾಗಿದೆಯಂತೆ. ಸೊ ನಾನು ಇವಾಗ ಇದನ್ನು ಬಾಡಿ ಲೋಷನ್, ಮಾಯ್ಶ್ಚರೈಸರು, ಅಂದರೆ ಸ್ಮೆಲ್ಲೇನೂ ಇಲ್ಲ, ಮೈಲ್ಡಾಗಿದೆ. ಇವಾಗ ಒಂಚೂರು ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಒಂದು ವೀಕಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿದ್ದೋಯ್ತು ಮೈ ಮೇಲೆ, ರೆಡಿಯಾಗಿ ಬಿಡಿಸಿಕ್ತೀನಿ. ಯಾವ ಒಂದು ಸರ್ಕಲ್? ಬಿಗ್ ಸರ್ಕಲ್ ಇಲ್ಲಿ ಒಂದು ಬರ್ದಿರೋದು, ಮನೆ ಬರ್ದಾನೆ. ನೀನು ಬರ್ದಿದ್ದು, ಅವ್ನು ಬರ್ದಿದ್ದ? ನೀನು ಬರ್ದಾಯ್ತಾ? ಅಯ್ಯೋ ಏನೋ ಲಿಫ್ಟಿಕ್ ನೋಡಿ, ಲಿಫ್ಟಿಕ್ ತೋರ್ಸು. ಯಾರು ಹಾಕೊಟ್ಟಿದ್ದು? ಬೊಬ್ಬಕ್ಕ ನೀನೆ. ನಾನಾ? ಬೊಬ್ಬಕ್ಕ ನೀನಲ್ಲ, ಬೊಬ್ಬಕ್ಕ ನೀನೆ. ನಾನಾ? ಪೊಲೀಸ್ ಇದ್ದ. ಥ್ಯಾಂಕ್ ಯು, ಥ್ಯಾಂಕ್ ಯು, ಲವ್ ಯು. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಿಂಡಿ ಆಯ್ತಾ ಕೇಳು. ತಿಂಡಿ ಆಯ್ತಾ ಕೇಳು. ಫಸ್ಟ್ ತಿಂಡಿ ಆಯ್ತಾ? ಲವ್ ಯು. ತಿಂದೈತಾ? ಏನು ತಿಂದ್ರಿ? ನಾನು ತಿಂದೆ. ನೀನೇನು ತಿಂದೆ? ನಾನು ಚಪಾತಿ. ಚಪಾತಿ ತಿಂದ. ನೀವೇನು ತಿಂದ್ರಿ? ಲವ್ ಯು. ಹೇಳು. ಇಲ್ಲ ಶ್ವೇತಾ ಆಂಟಿಗೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಅಲ್ಲೇ ನಮಸ್ಕಾರ ಮಾಡಿ ಕೇಳಲ್ಲಿ ಪ್ಲೀಸ್ ಹೇಳ್ಬೇಕಲ್ಲಿ. ಫ್ರೆಂಡ್ಸ್ ಆಯಿತು, ಫ್ರೆಂಡ್ಸ್ಗೆ ಹೇಳಬೇಕು ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಶ್ವೇತಾ ಆಂಟಿಗೆ ಸಪೋರ್ಟ್ ಮಾಡಿ, ಶ್ವೇತಾ ಆಂಟಿಗೆ ಲವ್ ಯು ಸೋ ಮಚ್. ಲವ್ ಯು. ಯಾ ಎದು ಪಾಪು ಜೊತೆ ಆಟ ಆಡಿಕೊಂಡು ಇದ್ರಂತೂ ಟೈಮ್ ಹೆಂಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಅಷ್ಟರಲ್ಲಿ ಸತೀಶ್ಗೆ ಯಾವುದೋ ಕಾಲ್ ಬಂತು. ಸೊ ಅವರು ಕೂಡ ಹೊರಟರು. ಹೆಲ್ಮೆಟ್ ಎಲ್ಲೋ ತೀರಿಸಿದ್ದಾರೆ. ನೀನು ಅವತ್ತು ರಾತ್ರಿ ಬಂದಾಗಿಂದ ಹೆಲ್ಮೆಟ್ ಇಲ್ಲ ಅಲ್ಲಿ. ನೀನು ಹಾಕೊಂಬಂದ ನೈಟ್ ಅವತ್ತು ನೀನು ಹಾಕ ಬಂದಿಲ್ಲ. ನೀನು ಅವತ್ತು ಇರಲಿಲ್ಲ ಹೆಲ್ಮೆಟ್. ಎಲ್ಲಿ ಬಿಟ್ಟು ಬಂದಿದ್ಯಾ ನೆನ್ಪಿಸ್ಕೊ. ನಾನು ನಿನ್ನೆ ಪ್ರಸಾದ ಇಡೋಕ್ಕೆ ಅಂತ ತೆಗೆದ್ನಲ್ಲ, ಅದ್ರೊಳಗಡೆ ಹೆಲ್ಮೆಟ್ ಇರಲಿಲ್ಲ. ಎಲ್ಲೋ ಬಿಟ್ಟು ಬಂದಿದ್ಯಾ, ಇಲ್ಲಿ ಬಂದು ಹೆಲ್ಮೆಟ್ ಅಂತೀಯ. ಹೋಯ್ತು ಹೊಸ ಹೆಲ್ಮೆಟ್ಟು ರೀ. ಎಲ್ಲೋ ಬಿಟ್ಟು ಬಂದಿದ್ಯಾ ನೆನ್ಪಿಸ್ಕೊ. ನನ್ನ ಮಗನ ಕರ್ಕೊಂಬಂದರು, ಅವರೇ ಬಿಟ್ಟು ಹೋದರು. ಸೊ ನನ್ನ ಮಗ ಬರೋ ತನಕ ನಾನು ತಿಂದಿರಲಿಲ್ಲ. ಅವನಿಗೂ ತಿಂಡಿ ಕೊಟ್ಟು
ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ಮತ್ತು ನಾಳೆಯಿಂದ ಸ್ಕೂಲಲ್ಲಿ FA4 ಇದೆ ಅವನಿಗೆ, ಅದಕ್ಕೂ ಕೂಡ ಪ್ರಿಪೇರ್ ಆಗಬೇಕು ಅವನು. ತಿಂಡಿ ತಿಂದ್ಬಿಟ್ಟು ಓದ್ಕೊ ಅಂತ ಹೇಳಿದೆ. ಸೊ ನಾನು ಕುತ್ಕೊಂಡು ತಿಂಡಿ ತಿಂತಾಯಿದ್ದೀನಿ. ಇದಾಗಿತ್ತು ಕಂಪ್ಲೀಟ್ ಸಾಟರ್ಡೆ ಮತ್ತು ಸಂಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ, ಬಾಯ್, ಟೇಕ್ ಕೇರ್.